ಮುಖ್ಯಮಂತ್ರಿ ಪದವಿಗೆ ಅಲ್ಲಿ ವಿರೋಧ ಇದೆ, ಅವರು ಪರಸ್ಪರ ಒಂದಾಗಲಿಲ್ಲ ಅಂತ ಹೇಳುವಂತನ್ನ ಪ್ರಚಾರ ಮಾಡ್ತಾ ಇದ್ದಾರೆ. ಬಹುಶಃ ಬಿಜೆಪಿಯವರ ಬಟ್ಟಲ್ನಲ್ಲಿ ಹೆಗ್ಗಣ ಬಿದ್ದುಕೊಂಡು ಇದ್ರು ಕೂಡ ಕಾಂಗ್ರೆಸ್ನ ಬಟ್ಟಲ್ನಲ್ಲಿರತಕ್ಕಂಥ ನೊಣವನ್ನ ತೋರಿಸ್ತಕ್ಕಂಥ ಕೆಲಸ ಇವತ್ತು ನಡೀತಾ ಇದೆ. ಅದು ಅಲ್ಲ, ನಾವು ಒಟ್ಟಾಗಿದ್ದೇವೆ, ಒಂದಾಗಿದ್ದೇವೆ, ಪಕ್ಷ ನಿಷ್ಠೆಯಿಂದ ಈ ಬಾರಿ ಕರ್ನಾಟಕ ರಾಜ್ಯದಲ್ಲಿ ಮತ್ತೆ ಕಾಂಗ್ರೆಸ್ ಪಕ್ಷವನ್ನ ಅಧಿಕಾರಕ್ಕೆ ತರತಕ್ಕಂಥ ಕಾರ್ಯದಲ್ಲಿ ನಾವು ತೊಡಗುತ್ತೇವೆ ಅಂತ ಹೇಳುವುದನ್ನ ಇವತ್ತು ಈ ವೇದಿಕೆಯಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯನವರು ಮತ್ತು ಸನ್ಮಾನ್ಯ DK ಶಿವಕುಮಾರ್ ಅವರು ಒಟ್ಟಾಗಿ ಕೂತು ಒಂದಾಗಿ ಕೂತು ತಮ್ಮ ಸಮ್ಮುಖದಲ್ಲಿ ಭಾಷಣ ಮಾಡುವುದರ ಮೂಲಕ ಕಾಂಗ್ರೆಸ್ಸಿಗರಿಗೆ ವಿಶೇಷವಾದಂತಹ ಶಕ್ತಿಯನ್ನ ಸಾಮರ್ಥ್ಯವನ್ನ ಈ ವೇದಿಕೆಯ ಮುಖಾಂತರ ಅವರು ನೀಡಲಿದ್ದಾರೆ. ತಾವೆಲ್ಲ ಬಹಳ ಉತ್ಸಾಹದಿಂದ ಬಂದಿದ್ದೀರಿ. ನಾನು ಕೊನೆಗೆ ಒಂದು ಮಾತನ್ನ ಹೇಳಿ ನನ್ನ ಭಾಷಣವನ್ನ ಕೊನೆಗೊಳಿಸ್ತಾ ಇದ್ದೇನೆ. ಮಹಾಭಾರತ ಯುದ್ಧದಲ್ಲಿ ಅರ್ಜುನ ಯುದ್ಧರಂಗಕ್ಕೆ ಪ್ರವೇಶ ಮಾಡಿದಾಗ ಎದುರಾಳಿಗಳನ್ನ ಕಂಡು, ಭೀಷ್ಮ ದ್ರೋಣರನ್ನ ಕಂಡು ತನ್ನ ಗಾಂಡೀವಿಯನ್ನ ಕೆಳಗಿಡುತ್ತಾನೆ. ಅರ್ಜುನ ಗಾಂಡೀವಿಯನ್ನ ಕೆಳಗಿಟ್ಟಾಗ ಕೃಷ್ಣ ಆತನಿಗೆ ಉಪದೇಶವನ್ನ ಮಾಡ್ತಾನೆ. ಕೃಷ್ಣ ಏನು ಹೇಳ್ತಾನೆ ಅಂದರೆ, ಅರ್ಜುನ, ನೀನು ಯುದ್ಧದಲ್ಲಿ ಸೋತ್ರೆ ಅದು ಸೋಲಲ್ಲ, ಮತ್ತೊಮ್ಮೆ ನೀನು ಯುದ್ಧದಲ್ಲಿ ಗೆಲ್ಲಬಹುದು. ಆದರೆ ನಿನ್ನ ಆತ್ಮವಿಶ್ವಾಸವನ್ನ ಕಳ್ಕೊಂಡು ನೀನು ಸೋಲನ್ನ ಒಪ್ಪಿದ್ರೆ ಆ ಸೋಲು ಶಾಶ್ವತವಾದ ಸೋಲು ಅಂತ ಹೇಳಿ ಕೃಷ್ಣ ಅರ್ಜುನನಿಗೆ ಹೇಳ್ತಾನೆ. ಅದೇ ಮಾತನ್ನ ನಾನು ಇವತ್ತು ಕಾಂಗ್ರೆಸ್ಸಿಗೆ ಹೇಳ್ತಾ ಇದ್ದೇನೆ, ಕಾಂಗ್ರೆಸ್ನ ಎಲ್ಲ ಕಾರ್ಯಕರ್ತರಿಗೆ ಹೇಳ್ತಾ ಇದ್ದೇನೆ. ನೀವು ಯುದ್ಧದಲ್ಲಿ ಒಮ್ಮೆ ಸೋತಿರಬಹುದು, ಕಳೆದ ಬಾರಿ ಸೋತಿರಬಹುದು, ಆದ್ರೆ ಮತ್ತೆ ಗೆಲ್ಲುತ್ತೀರಿ. ನಿಮ್ಮ ಆತ್ಮವಿಶ್ವಾಸವನ್ನ ಕಳೆದುಕೊಳ್ಬೇಡಿ. ಕಾಂಗ್ರೆಸ್ ಪಕ್ಷದ ಗೆಲುವು ಶತಸಿದ್ಧ. ಕರ್ನಾಟಕ ರಾಜ್ಯದಲ್ಲಿ ಮತ್ತೆ ಕಾಂಗ್ರೆಸ್ ಆಡಳಿತ ಶತಸಿದ್ಧ. ಇದಕ್ಕೋಸ್ಕರ ನಾವೆಲ್ಲರೂ ಕೂಡ ಪಣತೊಟ್ಟು ದುಡಿಯೋಣ ಅಂತ ಹೇಳಿ ಹೇಳ್ತಾ, ನನಗೆ ಈ ಅವಕಾಶವನ್ನು ಕಲ್ಪಿಸಿಕೊಟ್ಟಿರತಕ್ಕಂಥ ಸಂಘಟಕರಿಗೆ ಮತ್ತು ಅತ್ಯಂತ ತಾಳ್ಮೆಯಿಂದ ಸಹನೆಯಿಂದ ನನ್ನ 4 ಮಾತುಗಳನ್ನು ಕೇಳಿರತಕ್ಕಂಥ ಎಲ್ಲ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತ ಬಂಧುಗಳಿಗೆ ವಂದಿಸಿ ನನ್ನ ಮಾತನ್ನು ಕೊನೆಗೊಳಿಸ್ತೇನೆ. ಜೈ ಹಿಂದ್, ಜೈ ಕಾಂಗ್ರೆಸ್. ಬಂಧುಗಳೇ, ಕಾರ್ಯಕ್ರಮ ವಿದ್ಯುಕ್ತವಾಗಿ ಕೇವಲ 5 ನಿಮಿಷಗಳಲ್ಲಿ ಆರಂಭ ಆಗ್ತದೆ. ಈ ವೇದಿಕೆಯ ಎಡ ಮತ್ತು ಬಲಭಾಗದಲ್ಲಿರ್ತಕ್ಕಂಥ ನಮ್ಮೆಲ್ಲ ನಾಯಕರುಗಳು ದಯವಿಟ್ಟು ತಮಗಾಗಿ ಇರ್ತಕ್ಕಂಥ ಈ ಒಂದು ಆಸನವನ್ನು ಸ್ವೀಕಾರ ಮಾಡಬೇಕು ಅಂತೇಳಿ ಕೇಳಿಕೊಳ್ತಾ ಇದ್ದೇವೆ. ಅದರಡೆಯಲ್ಲಿ ಬಹಳ ಜನ ನಮ್ಮ ಕಾಂಗ್ರೆಸ್ಸಿನ ಬಂಧುಗಳು ಕಾರ್ಯಕರ್ತರು ತಾವೆಲ್ಲ ನಿಂತಿದ್ದೀರಿ ಹಿಂದುಗಡೆ, ತಾವೆಲ್ಲ ಮುಂದೆ ಬಂದು ತಮ್ಮ ಆಸನವನ್ನು ಸ್ವೀಕಾರ ಮಾಡಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ನಮ್ಮ ವೇದಿಕೆಯ ಬಲಭಾಗದಲ್ಲಿ ಮತ್ತು ಎಡಭಾಗದಲ್ಲಿ ಇರ್ತಕ್ಕಂಥ ನಮ್ಮೆಲ್ಲ ನಾಯಕರುಗಳು ಸಹಕಾರವನ್ನು ನೀಡಬೇಕು ಅಂತ ಕೇಳಿಕೊಳ್ತಾ, ಮುಂದೆ ಐವನ್ ಡಿಸೋಜ ವಿಧಾನ ಪರಿಷತ್ತಿನ ಮಾಜಿ ಸದಸ್ಯರು, ಆತ್ಮೀಯವಾದಂಥ ಐವನ್ ಡಿಸೋಜರ್ ಅವರು ಮಾತಾಡ್ತಾರೆ. ಇಲ್ವಾ? ದಕ್ಷಿಣ ಕನ್ನಡ ಜಿಲ್ಲಾ ಯುವಕ ಕಾಂಗ್ರೆಸ್ಸಿನ ಮಾಜಿ ಅಧ್ಯಕ್ಷರು, ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಗಳು, ಯುವ ನಾಯಕರು ಆದಂತಹ ಸನ್ಮಾನ್ಯ ಮಿಥುನ್ ರೈ ಅವರು ಈಗ ನಮ್ಮನ್ನು ಉದ್ದೇಶಿಸಿ ಮಾತಾಡ್ತಾರೆ. बोलो कांग्रेस पार्टी के, बोलो कांग्रेस पार्टी के, दक्षिण कन्नड़ जिला कांग्रेस पक्षಕ್ಕೆ ತುಳುನಾಡಿನ ಪುಟ್ಟದು ತುಳು ಭಾಷೆ ಪಾತಿರ್ನ ನಮ್ಮ ಮಾತಿರ್ನಲ್ಲ ಆದ್ಯ ಕರ್ತವ್ಯ ಎನ್ನ ಎಡಬದಿಕ್ ಜನಕುಲು ಅಲಂಕಾರ ಮಲ್ದಿನ ಅಂಚಿನ ಕುರ್ಸುಡು ಕುಲ್ದೇರು ಬಹುಶಃ ಮುಲ್ಪಲ ಈ ಭಾಗಡ್ಲ ಜನಕುಲು ಪೂರ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರ್ನಕುಲು ಮಾತಿರ್ಲ ಕುರ್ಸುಡು ಕುಲ್ದು ಈ ಕಾರ್ಯಕ್ರಮದ ಮೆರಗನ ನಲ್ಲ ಜಾಸ್ತಿ ಮಲ್ಪುನ ಮುಖಾಂತರ
ಬಿಜೆಪಿ ಪಕ್ಷದಕ್ಲೆಗೆ ಕಾಂಗ್ರೆಸ್ ಪಕ್ಷದ ಪ್ರತಿಯೊಂದು ಕಾರ್ಯಕರ್ತೆ ಕಾಂಗ್ರೆಸ್ ಪಕ್ಷದ ಪ್ರತಿಯೊಂದು ನಾಯಕ ಒಗ್ಗಟ್ಟಾದುಲ್ಲ ಚುನಾವಣೆದ ರಣಕಾಲ ಘೋಷಣೆ ಆದಾತಂಡು ಚುನಾವಣೆಗೆ ಎಂಕುಲು ತಯಾರಾದುಲ್ಲ ಪನ್ಪುರತ ಸಂದೇಶ ಎಂಕುಲು ತೊಜುಪಾದ ಕೊರ್ಪು ನಂಚಿನ ಇನಿತ ಈ ದಿನ ಅವಿಭಾಜಿತ ದಕ್ಷಿಣ ಕನ್ನಡ ಜಿಲ್ಲೆ ಬಡಕೈಡು ಬಾರ್ಕೂರು ತೆಂಕೈಡು ನೀಲೇಶ್ವರ ಮೂಡೈ ಪಶ್ಚಿಮ ಘಟ್ಟದ ಗಡಿ ಪಡ್ಡೈ ಕಡಲಕೆರೆ ಈ 4 ದಿಕ್ಕಡ್ಲ ಸೌಹಾರ್ದತೆ ಬದುಕು ನಂಚಿನ ಒಂದು ಸಮುದಾಯ ತಿನ್ನಣ್ಣ ಅವು ತುಳುವ ಸಮುದಾಯ ಪನ್ಪುರತ ಪಾತ್ರನ್ ಪನ್ ರಚಿಸಾವೆ ಈ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಡೆ 153 ಫಸ್ಟ್ ಗ್ರೇಡ್ ಕಾಲೇಜುಲು ಈ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಡೆ 13 ಇಂಜಿನಿಯರಿಂಗ್ ಕಾಲೇಜುಲು ಈ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಡೆ 7 ಮೆಡಿಕಲ್ ಕಾಲೇಜ್ ಉಪ್ಪುನಂಚಿನ ಜಿಲ್ಲೆ ಒಳ್ಳೆ ಎತ್ತಂದಾಂಡ ಅವು ನಮ್ಮ ಅವಿಭಾಜಿತ ಅವು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಒಂಜಿ ಗ್ರಾಮ ಪಂಚಾಯತ್ ವ್ಯಾಪ್ತಿಡು 1 ಕಿಲೋಮೀಟರ್ ರೇಡಿಯಸ್ ದ ಉಲೈಡು 3 ಮೆಡಿಕಲ್ ಕಾಲೇಜ್ ಒಳ್ಳೆ ದೇಶ ಅಡಿತಂದಾಂಡ ಅವು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆದ ಸನ್ಮಾನ್ಯ ಯುಟಿ ಖಾದರ್ನ ಕ್ಷೇತ್ರ ಬಂದ್ರೆ ನಿಶ್ಚಿಸಾವೆ ಇನಿ ದಕ್ಷಿಣ ಕನ್ನಡ ಜಿಲ್ಲೆದ ಸೌಹಾರ್ದತೆಗೆ ಒಡಕ್ ಬರ್ಪುನಂಚಿನ ಸಂದರ್ಭ ಸೃಷ್ಟಿ ಆತಂಡು ಜಾತಿ ಜಾತಿದ ನಡುಟು ವಿಷ ಬೀಜನ್ ಬಿತ್ತಿದೆ ಕೋಮು ಗಲಾಟೆಯನ್ನು ಮಲ್ತದೆ ಜನಕ್ಕಲ್ನ ನಡುಟು ದ್ವೇಷನ್ ಪುಟ್ಟವನಂಚಿನ ಕೆಲಸ ಕಾರ್ಯನು ಇನಿ ಬಿಜೆಪಿ ಪಕ್ಷದ ಕುಲ್ ಮಲ್ತೊಂದುಲ್ಲೇರು ಒಂದು ಹಿಂದುತ್ವ ಹತ್ತು ಪನ್ಪುನೆತ್ತ ಪಾತ್ರನ್ ಪನ್ರೆಕ್ಕಿಸುವೆ ಯಾನ್ ಏಪಲೆನ್ನ ಭಾಷೆ ನಡ್ ಪನ್ಪೆ ಬಿಜೆಪಿ ದಕ್ಕಲು ಸಮಾವೇಶ ಮಲ್ಪುನಗ ಘೋಷಣೆ ಪಾಡುವೇರು ಎದೆ ತಟ್ಟಿ ಹೇಳು ನೀ ಹಿಂದೂ ತೊಡೆ ತಟ್ಟಿ ಹೇಳು ನೀ ಹಿಂದೂ ಒಂದು ನೈಜ ಹಿಂದುತ್ವ 10 ಪನ್ಪುನೆತ್ತ ಪಾತ್ರನ್ ಪನ್ ರಚಿಸಾವೆ ನೈಜ ಹಿಂದುತ್ವ ಒಂದು ಕೇಂಡ ಎದೆ ತಟ್ಟಿ ಹೇಳು ನೀ ಹಿಂದೂ ಅನ್ಯ ಸಮುದಾಯದವರ ಮನಸ್ಸನ್ನು ಗೆದ್ದು ಹೇಳು ನೀ ಹಿಂದೂ ಒಂದು ನಿಜವಾದ ನೆಚ್ಚಿನ ಹಿಂದುತ್ವ ಒಂದು ಕಾಂಗ್ರೆಸ್ ಪಕ್ಷದ ಹಿಂದುತ್ವ ಈ ಹಿಂದುತ್ವ ಒಂದು ಕಾಂಗ್ರೆಸ್ ಪಕ್ಷದ ಉಪ್ಪುನಂಚಿನ ಹಿಂದುತ್ವ ಶಂಕರಪುರತ ಕ್ರೈಸ್ತ ಸಮುದಾಯದಕ್ಕಲು ಮಲ್ಲಿಗೆದ ಕೃಷಿ ಮಲ್ಪೇರು ಆ ಮಲ್ಲಿಗೆದ ಬೇರನು ಮುಸಲ್ಮಾನ್ ಸೋದರರು ಮಲ್ಪೇರು ಆ ಮಲ್ಲಿಗೆನ ಮುಸಲ್ಮಾನ್ ಸೋದರರನ್ನ ಕೈಟ್ ದೆತ್ತೊಂದು ಹಿಂದೂ ನಕ್ಕಲು ದೇವರಿಗೆ ಅರ್ಪಣೆ ಮಲ್ಪುನಂಚಿನ ಇತಿಹಾಸ ಉಪ್ಪುನಂಚಿನ ಜಾಗೆ ಒಳ್ಳೆತ್ತಂಡ ಅವು ದಕ್ಷಿಣ ಕನ್ನಡ ಜಿಲ್ಲೆ ಬಪ್ಪನಾಡ್ದ ಪಂಚದುರ್ಗ ಪರಮೇಶ್ವರಿ ಅಪ್ಪ ಒಲಿದಿನಿ ಏರೆಗಂದು ಕೇಂಡ ಅವು ಬಪ್ಪ ಬ್ಯಾರ್ಲೇಗ್ ಇನಿ ನಮ್ಮ ಮಾತಾರ್ಲ ಈ ಅವಿಭಾಜಿತ ದಕ್ಷಿಣ ಕನ್ನಡ ಜಿಲ್ಲೆ ದೇವರನ ವಿಶೇಷವಾಯಿನಂಚಿನ ವರದಾನ ಇತ್ತಿನಂಚಿನ ಜಿಲ್ಲೆ ಒಳ್ಳೆತ್ತಿನ ನಾವು ಅವಿಭಾಜಿತ ದಕ್ಷಿಣ ಕನ್ನಡ ಜಿಲ್ಲೆ ಇಡೀ ಪ್ರಪಂಚನೇ ಓಲಾಳ್ಳ ಭೂತಾರಾಧನೆ ಮಲ್ಪುನಂಚಿನ ಜಿಲ್ಲೆ ಇತ್ತಿನಂಡ ಅವು ಅವಿಭಾಜಿತ ದಕ್ಷಿಣ ಕನ್ನಡ ಜಿಲ್ಲೆ ಇಡೀ ವಿಶ್ವನೇ ಓಲಾಳ್ಳ ನಾಗಾರಾಧನೆ ಮಲ್ಪುನಂಚಿನ ಜಿಲ್ಲೆ ಇತ್ತಿನಂಡ ಅವು ಅವಿಭಾಜಿತ ದಕ್ಷಿಣ ಕನ್ನಡ ಜಿಲ್ಲೆ ಇಡೀ ವಿಶ್ವನೇ ಓಲಾಳ್ಳ ಕಮಲಾರಾಧನೆ ಮಲ್ಪುನಂಚಿನ ಜಿಲ್ಲೆ ಇತ್ತಿನಂಡ ಅವು ಅವಿಭಾಜಿತ ದಕ್ಷಿಣ ಕನ್ನಡ ಜಿಲ್ಲೆ ಈತ ಇತಿಹಾಸ ಉಪ್ಪುನಂಚಿನ ನಮ್ಮ ಈ ಜಿಲ್ಲೆ ಆತೆ ಹತ್ತು ಇಡೀ ವಿಶ್ವಡೆ ಓಲಾಳ್ಳ ಅಂಡರಾಮ್ ಕ್ರಿಕೆಟ್ ಗೊಬ್ಬುನಂಚಿನ ಜಿಲ್ಲೆ ಇತ್ತಿಂದಾಂಡ ಅವು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಪನ್ಪುನತ್ತ ಮಾತೇರನ್ ಪಂಡ್ರ ಹೆಚ್ಚಿಸಾವೆ ಇನ್ನು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆದ ಅಭಿವೃದ್ಧಿ ಕುಂಠಿತಾಪುನಂಚಿನ ಸಂದರ್ಭ ನಿರ್ಮಾಣ ಆತಂಡು ಯಾನನ್ನ ಪತ್ರಕರ್ತ ಮಾಧ್ಯಮದ ಮಿತ್ರರು ಉಳ್ಳೇರು ನಮ್ಮ ಜಿಲ್ಲೆಡು IT ಕಂಪನಿ ಬರಂದೈನಿ 18 ವರ್ಷ ಅಂಡು ರಟ್ಸಾರತ್ತ ಆಜೆಟ್ ಇನ್ಫೋಸಿಸ್ ಪನ್ಪುನಂಚಿನ ಒಂಜಿ IT ಕಂಪನಿ ಈ ನಮ್ಮ ಜಿಲ್ಲೆಗೆ ಬೈದುಂಡು ಐದು ಪಕ್ಕ ಒವೇ ರೀತಿಯ ಅಭಿವೃದ್ಧಿ ನಮ್ಮ ಜಿಲ್ಲೆಡ ಆತಿಜಿ ಇನ್ನು ನಮ್ಮ ಜಿಲ್ಲೆಡು 1 ಲಕ್ಷ ಜಾಸ್ತಿ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮುಗಿತದ್ದು ಇನಿ ಉದ್ಯೋಗ ಇಜ್ಜ ಅಂದೆ ನಮ್ಮ ಊರನ್ನು ಬಿಡ್ತು ಪರ ಊರಿಗೆ ಹೋದು ಇನಿ ಉದ್ಯೋಗಕ್ಕೋಸ್ಕರ
ಅಕ್ಕಲ ಅಪ್ಪೆಮ್ಮೆನು ಅಕ್ಕಲ ದೋಸ್ತಿಲೇನು ಅಕ್ಕಲ ಕುಟುಂಬನು ಅಕ್ಕಲ ಸಂಸಾರನು ತ್ಯಾಗ ಮಲ್ತದಿನಿ ಪರುವವ್ರಿಗೆ ಪೋದು ಬಂಜಿದ ಬಡವಗಿನಿ ಬೆನ್ಪು ನಂಚಿನ ಸಂದರ್ಭ ನಿರ್ಮಾಣ ಆತಂಡು ವಾಯನ್ನ ಊರ್ದ ತುಳುನಾಡು ಉಪ್ಪು ನಂಚಿನ ಯುವಕರು ಯುವತಿಯರೆಗ್ಲ ಏರೆಗ್ಲ ನಮ್ಮ ತುಳುನಾಡಿನ ಬುಡ್ದು ಪೋಯರ ಮನಸ್ಸಿಜ್ಜಿ ಆಂಡ ದುರಾದೃಷ್ಟ ಈ ನಮ್ಮ ತುಳುನಾಡು ಉದ್ಯೋಗ ಸೃಷ್ಟಿ ಆವಂದೆತ್ತಿನಗೋಸ್ಕರ ಅನಿವಾರ್ಯ ಪರಿಸ್ಥಿತಿ ಇನಿ ನಮ್ಮ ಊರನ್ನು ಬುಡ್ದು ಪೋಪು ನಂಚಿನ ಸಂದರ್ಭ ಇನಿ ನಿರ್ಮಾಣ ಆತಂಡು ಇನಿ ತುಳುನಾಡು ಉಪ್ಪು ನಂಚಿನ ಮಾತ ಅಪ್ಪೆಮ್ಮನ ಅಕ್ಲೆಗ್ಲ ಅಕ್ಲ ಆಸೆ ಹಂಚಿನ ಪಂಡ ಎನ್ನ ಮಗೆ ಎನ್ನ ಪ್ರಾಯ ಆನಗ ಎನ್ನ ಒಟ್ಟಿಗೆ ಹೊಂತುದು ಎಂಕ್ ಶಕ್ತಿ ಕೊರ್ಪು ನಂಚಿನ ಕೆಲಸ ಕಾರ್ಯ ಮಲ್ಪೋಡು ಈ ಮಣ್ಣಡು ಪುಟ್ಟುದು ಈ ಮಣ್ಣದ ಋಣ ಸಂದಾವ್ ನಂಚಿನ ಕೆಲಸ ಕಾರ್ಯ ಮಲ್ಪೋಡು ಒಂದು ಪ್ರತಿ ಒಂಜಿ ತುಳುವನ ಆಸೆ ಇನಿ ಬಿಜೆಪಿ ಪಕ್ಷದಕ್ಕೂ ಚುನಾವಣೆ ಬಂದಾಗ ರಾಜಕೀಯ ದ್ವೇಷಕ್ಕೋಸ್ಕರ ಇನಿ ಜಾತಿ ಜಾತಿದ ನಡುಟು ವಿಷ ಬಿಜ್ಜಾನ್ ಪಿತ್ತವನಂಚಿನ ಕೆಲಸ ಕಾರ್ಯ ಮಲ್ತೊಂದುಲ್ಲೇರು ಮುಲ್ಸೇರ್ದಿ ನಂಚಿನ ಮಾತೆಯನ್ನ ಬಂಧು ಮಿತ್ರರೆಡಕೇನುವೆ ಎಂಕ್ಲೆ ಗಿನಿಮುಟ್ಟ ಜಾತಿ ಧರ್ಮದ ಮತ್ಸರ ಇಜ್ಜಂಡು ಎಂಕ್ಲೆ ಗಿನಿಮುಟ್ಟ ಜಾತಿ ಧರ್ಮದ ವಿಷ ಬೀಜ ಪುಟ್ಟು ನಂಚಿನ ಆಲೋಚನೆ ಇಜ್ಜಂಡು ನಿಖಲ್ ಮಾತಾರೆಗಳ ನೆನಪು ಉಪ್ಪುಂಡು ದುಂಬು ದೀಪಾವಳಿ ಪರ್ವ ಬನ್ನಗ ನಮ್ಮ ಜಾತಿ ಭೇದ ಭಾವ ಮರ್ತದು ನೆರೆಕೆರೆದಕ್ಕೂ ಮಾತೆರಲ ಒಟ್ಟಿಗೆ ಸೇರ್ದು ನಕ್ಷತ್ರ ಕಡ್ಡಿನ ಪೊತ್ತಾದು ತಿಪಿಲಗ್ ದೀಪನ್ ಪೊತ್ತಾದು ದೀಪಾವಳಿ ಪರ್ಬನ ಆಚರಣೆ ಮಲ್ತೊಂದಿತ್ತ ಕ್ರಿಸ್ಮಸ್ ಪರ್ವ ಬಂದಾಗ ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಆತ್ಮೀಯ ಕಾರ್ಯಕರ್ತ ಬಂಧುಗಳಲ್ಲಿ ಒಂದು ವಿನಂತಿ, ವೇದಿಕೆಯ ಎಡಭಾಗದಲ್ಲಿರುವಂಥ ಎಲ್ಲ ನಮ್ಮ ಕಾರ್ಯಕರ್ತ ಸ್ನೇಹಿತ ಬಂಧುಗಳು ದಯವಿಟ್ಟು ಅಲ್ಲಿಂದ ಖಾಲಿ ಮಾಡಬೇಕು. ಈಗ ಇನ್ನು 5 ನಿಮಿಷದಲ್ಲಿ ನಮ್ಮ ನಾಯಕರುಗಳ ಬಸ್ ಬರ್ತದೆ, ಅವರಿಗೆ ಬರಲಿಕ್ಕೆ ಕೂಡ ಅಲ್ಲಿ ಸ್ಥಳಾವಕಾಶ ಇಲ್ಲ. ದಯವಿಟ್ಟು ನಮ್ಮ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ ಸ್ನೇಹಿತ ಬಂಧುಗಳು ಅಲ್ಲಿಂದ ಜಾಗ ಖಾಲಿ ಮಾಡಬೇಕು. ಅದ್ರ ಬೇಕಾದಷ್ಟು ಆಸನಗಳಿದ್ದಾವೆ, ದಯವಿಟ್ಟು ಅಲ್ಲಿಂದ ತಾವು ನಿರ್ಗಮಿಸಬೇಕಾಗಿ ತಮ್ಮಲ್ಲಿ ಹೃತ್ಮುಖವಾಗಿ ವಿನಂತಿಸ್ತೇನೆ. ಆರಕ್ಷಕರು ಅವರಿಗೆ ಅಲ್ಲಿ ಭದ್ರತೆಯನ್ನು ಕೊಡಲಿಕ್ಕೆ ಕಷ್ಟ ಆಗ್ತದೆ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ. ದಯವಿಟ್ಟು ಯಾರು ಕೂಡ ಅಲ್ಲಿ ಇರಬಾರ್ದು ಅಂತೇಳಿ ತಮ್ಮ ಹತ್ರ ಜಿಲ್ಲಾ ಕಾಂಗ್ರೆಸ್ ಪರವಾಗಿ ಹೃತ್ಪೂರ್ವಕವಾಗಿ ವಿನಂತಿಸ್ತಾ ಇದ್ದೇನೆ. ಮಾತಾ ಎಂಕಲ್ನ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರ ಕೊಲು ಅನ್ಪವಿನ ಬಂದ ಎನ್ನ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರ ಕೊಲು ಈ ಸಭಾಂಗಣದೊಲೈ ಎಂಕುಲ್ ಪೊಲೀಸ್ ತಕ್ಲೆ ಕೆಲಸ ಕಾರ್ಯ ಕೊರ್ರೆ ಬಲ್ಲಿ ಕಾಂಗ್ರೆಸ್ ಪಕ್ಷ ಶಿಸ್ತದ ಪರ್ಷ ಪನ್ಪುನೆಂಚಿನ ತೊಜುಪಾತ್ ಕೊರ್ಪುನೆಂಚಿನ ಸಂದರ್ಭ ನಿರ್ಮಾಣ ಆತನು ಎನ್ನ ಮಾತನ್ನ ಮೆಗ್ಗನಕ್ಲಡ ವಿನಂತಿ ಮಲ್ಪುನತ್ ಒಂದು ನಿಖಿಲ್ನ ಕಾರ್ಯಕ್ರಮ. ಈ ಕಾರ್ಯಕ್ರಮ ಪೊಲ್ಲು ಮಲ್ತು ಕೊರ್ಪುನ ನಿಖಿಲ್ನ ಜವಾಬ್ದಾರಿ ಬಹುಶಃ ಮಾತೇರ್ಲ ಎದುಡು ಪುರಂಚಿನ ಕುರ್ಚುಡು ಕುಲ್ದು ಈ ಕಾರ್ಯಕ್ರಮನ ಪೊರ್ಲು ಮಲ್ತು ಕೊರೋಡು ಪನ್ಪುನೆತ್ತ ಪಾತೆರನ್ ಪನೊಂದು ಯುದ್ಧದ ಘೋಷಣೆ ಆದಾತಂಡು ಯುದ್ಧದ ಘೋಷಣೆ ಆಯ್ಬೊಕ್ಕ ಎದುರಾಳಿನ ಆತ್ಮಸ್ಥೈರ್ಯನ್ ಮಾತ್ರ ಕುಗ್ಗಿಸವನ ಕೆಲಸ ಕಾರ್ಯತ್ ಈ ಅವಿಭಾಜಿತ ದಕ್ಷಿಣ ಕನ್ನಡ ಜಿಲ್ಲೆ ಬಿಜೆಪಿ ಮುಕ್ತ ದಕ್ಷಿಣ ಕನ್ನಡ ಜಿಲ್ಲೆ ಮಲ್ಪುರ ಸಂಕಲ್ಪನ ಮೈನಿದೆ ತೋರಡು ಸುಳ್ಳೆಡ್ದು ಬತ್ತಿನ ಬಂಟ್ವಾಳದ ಬತ್ತಿನ ಬೆಳ್ತಂಗಡಿ ಬತ್ತಿನ ಪುತ್ತೂರು ಬತ್ತಿನ ಉಳ್ಳಾಲದ ಬತ್ತಿನ ಮಂಗಳೂರು ದಕ್ಷಿಣ ಮಂಗಳೂರು ಉತ್ತರ ಬತ್ತಿನ ಮುಲ್ಕಿ ಮೂಡುಬಿದ್ರೆ ವಿಧಾನಸಭಾ ಕ್ಷೇತ್ರ ಮುಟ್ಟಲ ಕಾಂಗ್ರೆಸ್ ತನ್ನೇ ವಿಜಯದ ಪತಾಕೆ ಹಾರಿಸವನಂಚಿನ ಸಂಕಲ್ಪ ನಮ್ಮದೇ ತೋರಡು. ಈ ಹೊಸ ವರ್ಷ ಇಲ್ಲಿ ತುಳುನಾಡಿದ ಜನಕ್ಲೆಗೆ ಒಂಜಿ ಹೊಸ ಹುರುಪುರ್ ಕೊರ್ಪುನಂಚಿನ ಸಂಕಲ್ಪ ನಮ್ಮದೇ ತೋರಡು. ಜಾಸ್ತಿ ಪಾತರಂದೆ ವೇದಿಕೆ ಡುಪ್ಪುನಂಚಿನ ಮಾತ ನಾಯಕರ ನಕಲ ನಿಕ್ಲೇನ ಒಂಜಿ ಪ್ರಮಾಣ ಮಲ್ಪ ಎಂಕುಲು ವೇದಿಕೆ ಡುಪ್ಪುನಂಚಿನ ಮಾತ ನಾಯಕರ ನಕಲು ವೇದಿಕೆದ ಎದುರು ವೇದಿಕೆದ ತಿರ್ತ ನಮ್ಮ ಮನಸ್ದ ಉಲಾಯ್ಡು ನಮ್ಮ ಮನಸ್ದ ಬಿದ್ದಾಯ್ಡು ನಮ್ಮ ನಿಕ್ಲೇನ ಒಂಜಿ ಸಂಕಲ್ಪ ಮಲ್ಪ ನಮ್ಮ ಒಕ್ಕಟ್ಟಿಡಿ ಚುನಾವಣೆ ಗೆಲ್ಪವನಂಚಿನ ಕೆಲಸ ಕಾರ್ಯ ಮಲ್ಪ ಪನ್ಪುನಂಚಿನ ಸಂಕಲ್ಪ ನಮ್ಮ ಮಾತ ನಾಯಕರ ನಕಲ್ ಸೇರ್ದು ಮಲ್ಪ ಪ್ರತಿ ಒಂಜಿ ನಾಯಕರ ನಕಲ್ನಲ ಇನಿ ಚಿಂತನೆ ಒಂಜೆ ಉಂಡು.
ಈ ಜಿಲ್ಲೆ ಅಭಿವೃದ್ಧಿದ ಜಿಲ್ಲೆ ಆವಡು, ಈ ಜಿಲ್ಲೆ ಸೌಹಾರ್ದತೆದ ಜಿಲ್ಲೆ ಆವಡು, ಈ ಜಿಲ್ಲೆ ಪ್ರಗತಿಪರ ಜಿಲ್ಲೆ ಆವಡು, ಈ ಜಿಲ್ಲೆ ಅಂತಾರಾಷ್ಟ್ರೀಯ ಮಟ್ಟದ ಪ್ರಸಿದ್ಧ ಆವಡು. ಆಂಡ ದುರದೃಷ್ಟ ಇನಿ ಅಂತಾರಾಷ್ಟ್ರೀಯ ಮಟ್ಟದ ನಮ್ಮ ಜಿಲ್ಲೆ ಪ್ರಸಿದ್ಧ ಆವೊಂದುಂಡು. ಎಡ್ಡ ಕೆಲಸ ಕಾರ್ಯಗತ್ತ ಬೊಚ್ಚಾಂದಿನ ಕೆಲಸ ಕಾರ್ಯಗಿರಿ ನಮ್ಮ ಜಿಲ್ಲೆ ಪ್ರಸಿದ್ಧ ಆವೊಂದುಂಡು. ದುಂಬು ಒಂಜಿ ಸಂದರ್ಭ ಇತ್ತಂಡು, ಜನಾರ್ದನ್ ಪೂಜಾರ್ಲು, ಆಸ್ಕರ್ ಫರ್ನಾಂಡೆಸ್, ವೀರಪ್ಪ ಮೊಯ್ಲಿ ಉಪ್ಪು ಹಂಚಿದ ಸಂದರ್ಭ ನಮ್ಮ ಜಿಲ್ಲೆ ಅಂತಾರಾಷ್ಟ್ರೀಯ ಮಟ್ಟದ ಎಡ್ಡ ಕೆಲಸ ಕಾರ್ಯ ಪುರದಲ್ಲಿ ಹೋಗಿ ಹಂಚಿನ ಜಿಲ್ಲೆ ಇತ್ತು ನಾಡ ಅವು ದಕ್ಷಿಣ ಕನ್ನಡ ಜಿಲ್ಲೆ. ಆಂಡ ಇನಿ ಬಿಜೆಪಿ ಆಡಳಿತ ಬತ್ತಿ ಬೊಕ್ಕ ನಮ್ಮ ಜಿಲ್ಲೆ ಪ್ರಸಿದ್ಧ ಹೊಂದಿತ್ತು ನಾಂಡ ಅವು ಬೊಚ್ಚಾಂದಿನ ಕೆಲಸ ಕಾರ್ಯ ಮಾತ್ರ. ಈ ಜಿಲ್ಲೆದ ಸೌಹಾರ್ದತೆಗೋಸ್ಕರ, ಈ ಜಿಲ್ಲೆದ ಒಗ್ಗಟ್ಟಿಗೋಸ್ಕರ, ಈ ಜಿಲ್ಲೆದ ಶಾಂತಿಗೋಸ್ಕರ, ಈ ಜಿಲ್ಲೆದ ಏಕತೆಗೋಸ್ಕರ, ಈ ಜಿಲ್ಲೆದ ಉಜ್ವಲ ಭವಿಷ್ಯಕ್ಕೋಸ್ಕರ ಈ ವರ್ಷ ನಿಖುಲ್ ಮಾತಾಡಲ್ಲ ಕಾಂಗ್ರೆಸ್ನ ವಿಜೇತ ಪದಕ್ಕೆ ಆರಿಸವನ ಮುಖಾಂತರ, ಕಾಂಗ್ರೆಸ್ನ ಶಾಸಕರ ಗೆಲ್ಪವನ ಮುಖಾಂತರ, ಬಿಜೆಪಿ ಮುಕ್ತ ಈ ಜಿಲ್ಲೆ ಬಿಜೆಪಿ ಮುಕ್ತ ಜಿಲ್ಲೆ ಮಲ್ಪುರ ಮುಖಾಂತರ ನಮ್ಮ ಕೆಲಸ ಕಾರ್ಯ ಮಲ್ಪುನ ಹಂಚಿನ ಸಂದರ್ಭ ಸೃಷ್ಟಿ ಆವರ್ ಪನ್ಪುನೆ ತಪಾತೆರನ್ ಪನೊಂದು ಏರು ಪೂಜಾರ್ಲು ಬರ್ತಿಲ್ಲ. ಯಾನಿತ್ತೆ ಪಣ್ಣಾತ್ರೆ ಈ ಜಿಲ್ಲೆ ಅಂತಾರಾಷ್ಟ್ರೀಯ ಮಟ್ಟದ ಪ್ರಸಿದ್ಧ ಅವರಿತ್ತು ನಾಂಡ ಎಡ್ಡ ಕೆಲಸ ಕಾರ್ಯ ಅದಕ್ಕೆ ಮೂಲ ಕಾರಣ ಜನಾರ್ದನ್ ಪೂಜಾರ್ಲು ಒಂದು. ಇನ್ನು ಕುದ್ರೋಳಿ ಗೋಕರ್ಣಾಥ ಕ್ಷೇತ್ರದ ದಸರಾ ಮಲ್ಪುರ ಮುಖಾಂತರ ಅಂತಾರಾಷ್ಟ್ರೀಯ ಮಟ್ಟದ ಕುದ್ರೋಳಿ ದಸರಾ ವೀಕ್ಷಣೆ ಮಲ್ಪರ ಇನಿ ನಮ್ಮ ಕುಟ್ಲಕ್ಕೆ ಬರೋದಿತ್ತೇರ್ ನಾಡ ಅದಕ್ಕೆ ಸಂಪೂರ್ಣವಾದ ಹಂಚಿನ ಕೀರ್ತಿ ಸನ್ಮಾನ್ಯ ಜನಾರ್ದನ್ ಪೂಜಾರ್ಲೆಗೆ ಸೇರ್ದಿನ ಹಂಚಿನ ಮಾತ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಉಂತುದು ಮಾತೆರ್ಲ ಉಂತುದು ಜನಾರ್ದನ್ ಪೂಜಾರ್ಲೆಗೆ ತಾಟಿದ ಮಾನಾದಿಗೆಡೆ ಅರೆಗೆ ಆಶೀರ್ವಾದ ಮಲ್ಪೋರ್ ಪನ್ಪುರ ಪಾತೆರನ್ ಪರೊಂದು ಜೋರಾದ ಮಾತನ್ನ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಜನಾರ್ದನ್ ಪೂಜಾರ್ಲು ವೇದಿಕೆ ಬರ್ತನಾಗ ತಾಟಿದ ಮಾನಾದಿಗೆಡೆ ಅರೇನು ಗೌರವಪೂರ್ವಕವಾದ ಈ ವೇದಿಕೆಗೆ ಲೆಪ್ಪುಗ ಪನ್ಪುರ ಪಾತೆರನ್ ಪರೊಂದು ಮಾತೆರ್ಲ ಜನಾರ್ದನ್ ಪೂಜಾರಿಗೆ ಧನ್ಯವಾದ. ಬಂಧುಗಳೇ, ದಯವಿಟ್ಟು ನಮ್ಮ ವೇದಿಕೆ ಮುಂಭಾಗದಲ್ಲಿ ಇರ್ತಕ್ಕಂಥ ಎಲ್ಲ ಹಿಂದೆ ಇರ್ತಕ್ಕಂಥ ನಮ್ಮೆಲ್ಲ ಕಾಂಗ್ರೆಸ್ಸಿನ ಬಂಧುಗಳು ತಮಗಾಗಿ ಇರ್ತಕ್ಕಂಥ ಆಸನದಲ್ಲಿ ಆಸೀನರಾಗಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಮುಂದೆ ಕರ್ನಾಟಕ ವಿಧಾನ ಪರಿಷತ್ತಿನ ಮಾಜಿ ಸದಸ್ಯರು, ಕರ್ನಾಟಕ ವಿಧಾನ ಪರಿಷತ್ತಿನ ಮಾಜಿ ಮುಖ್ಯ ಸಚೇತಕರು, ಈ ಜಿಲ್ಲೆಯ ಕಾಂಗ್ರೆಸ್ ನಾಯಕರು ಆದಂಥ ಸನ್ಮಾನ್ಯ ಐವನ್ ಡಿ ಸೋಜಾ ನಮ್ಮನ್ನು ಉದ್ದೇಶಿಸಿ ಮಾತಾಡ್ತಾರೆ. बोलो भारत माता की, बोलो भारत माता की. ನಮ್ಮೆಲ್ಲರ ನೆಚ್ಚಿನ ಹಿರಿಯ ನಾಯಕರಾದಂಥ ಶ್ರೀಮಾನ್ ಬಿ ಜನಾರ್ದನ ಪೂಜಾರಿ ಅವರು ವೇದಿಕೆಗೆ ಆಗಮಿಸ್ತಾ ಇದ್ದಾರೆ. ತಾವೆಲ್ಲರೂ ಮತ್ತೊಮ್ಮೆ ಎದ್ದು ನಿಂತು ಅವರನ್ನ ಸ್ವಾಗತಿಸಿ ಚಪ್ಪಾಳೆ ತಟ್ಟುವ ಮೂಲಕ ಬೋಲೋ ಜನಾರ್ದನ ಪೂಜಾರಿಗೆ, ಬೋಲೋ ಜನಾರ್ದನ ಪೂಜಾರಿಗೆ. ಸನ್ಮಾನ್ಯ ಜನಾರ್ದನ ಪೂಜಾರಿ ಅವರು ತುಳುನಾಡಿನ, ಕರ್ನಾಟಕದ, ದೇಶದ ಜನರನ್ನ ಬ್ಯಾಂಕಿನ ಬಾಗಿಲನ್ನ ತೋರಿಸಿ ಬಡವರಿಗೂ ಬ್ಯಾಂಕಿಗೆ ಹೋಗುವ ಹಕ್ಕಿದೆ ಅಂತೇಳಿ ತೋರಿಸಿಕೊಟ್ಟಂತ ಈ ದೇಶದ ಅತ್ಯಂತ ಹಿರಿಯ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಬಿ ಜನಾರ್ದನ ಪೂಜಾರಿ ಅವರಿಗೆ ತಾವೆಲ್ಲರೂ ಚಪ್ಪಾಳೆ ತಟ್ಟುವ ಮೂಲಕ ಈ ಒಂದು ಪ್ರಜಾ ಧ್ವನಿ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಸ್ವಾಗತಿಸಬೇಕಾಗಿ ಕೋರಿಕೊಳ್ತಾ ಇದ್ದೇನೆ. ಪ್ರಜಾ ಧ್ವನಿ ಕಾರ್ಯಕ್ರಮ ಪ್ರಜೆಗಳ ಧ್ವನಿಯ ಕಾರ್ಯಕ್ರಮ. ಈ ಪ್ರಜೆಗಳ ಧ್ವನಿ ಇವತ್ತು ಡೆಲ್ಲಿಗೆ ಮುಟ್ಟಬೇಕು. ಕರ್ನಾಟಕ ರಾಜ್ಯದ ವಿಧಾನಸೌಧದ 3ನೇ ಮಹಡಿಗೆ ಮುಟ್ಟಬೇಕಾಗಿದ್ರೆ ಈ ಒಂದು ಕಾರ್ಯಕ್ರಮ ಜನರ ಕಾರ್ಯಕ್ರಮವಾಗಿ ಮೂಡಿ ಬಂದಿದೆ. ಬಂಧುಗಳೇ, ಇವತ್ತು ಜನಾರ್ದನ ಪೂಜಾರಿ ಅಂತ ಹಿರಿಯ ನಾಯಕರು ಈ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಬಡವರಿಗೆ ಏನಾದರೂ ಸಾಲ ತೆಗೆದುಕೊಳ್ಬೇಕು, ವ್ಯಾಪಾರ ಮಾಡಬೇಕು, ಸ್ವ ಉದ್ಯೋಗ ಮಾಡಬೇಕು ಅಂತ ಆದ್ರೆ ಇಡೀ ಭಾರತ ದೇಶದ ಜನರಿಗೆ ಇಂದಿನ ಕಾಲದಲ್ಲಿ ಬ್ಯಾಂಕಿನ ಮ್ಯಾನೇಜರ್ಗಳು ಶ್ರೀಮಂತರ ಮನೆಗೆ ಹೋಗ್ತಿದ್ರೆ ಶ್ರೀಮಾನ್ ಜನಾರ್ದನ ಪೂಜಾರಿ ಅವರು
ಇಂದಿರಾ ಗಾಂಧಿಯವರ ಸಚಿವ ಸಂಪುಟದಲ್ಲಿ ಸಚಿವರಾಗಿ ಬ್ಯಾಂಕಿನ ಮ್ಯಾನೇಜರ್ಗಳನ್ನ ಬಡವರ ಮನೆ ಬಾಗಿಲಿಗೆ ಕಳಿಸಿ ನಿಮ್ಗೆ ಸಾಲ ಬೇಕಾ, ನಿಮ್ಗೆ ಧನ ಬೇಕಾ, ನಿಮ್ಗೆ ಕೃಷಿಗೆ ಸಾಲ ಬೇಕಾ, ನಿಮ್ಗೆ ವ್ಯಾಪಾರಕ್ಕೆ ಸಾಲ ಬೇಕಾ ಅಂತ ಕೇಳುವಂತೆ ಮಾಡಿದಂತ ಏಕೈಕ ಪುಣ್ಯಾತ್ಮ ಸನ್ಮಾನ್ಯ ಬಿ ಜನಾರ್ದನ ಪೂಜಾರಿ ಅವರು ಅಂತ ಹೇಳುವುದನ್ನು ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೇನೆ. ಬಂಧುಗಳೇ, ಅನೇಕ ಕ್ರಾಂತಿಗಳು ಈ ದೇಶದಲ್ಲಿ ನಡೆದಿದ್ದಾವೆ. ಅನೇಕ ಕ್ರಾಂತಿಯಲ್ಲಿ ಇವತ್ತು ನಮ್ಮ ಮಕ್ಕಳು ಇಂಜಿನಿಯರಿಂಗು, ಮೆಡಿಕಲು, MBA, MCA ಪ್ರೊಫೆಷನಲ್ ಕೋರ್ಸ್ಗಳನ್ನ ಮಾಡಬೇಕಾಗಿದ್ರೆ ಸನ್ಮಾನ್ಯ ವೀರಪ್ಪ ಮೊಯ್ಲಿ ಅವರು CET ಜಾರಿಗೆ ತಂದು CET ಮೂಲಕ ಒಬ್ಬ ಬಡವರ ಮಗ, ಗೂಡಂಗಡಿಯವರ ಮಗ, ಒಬ್ಬ ಹೊಲಿಗೆ ಹಾಕತಕ್ಕಂಥ ಮಗ, ಪ್ರತಿಯೊಬ್ಬ ಕೂಲಿ ಕಾರ್ಮಿಕನ ಮಗ ಸಹ ಇಂಜಿನಿಯರ್, ಡಾಕ್ಟರ್ ಆಗ್ಬಹುದು ಅಂತ ಹೇಳುವುದನ್ನ ತೋರಿಸಿಕೊಟ್ಟು ಅವರಿಗೆ ದಾರಿ ಮಾಡಿಕೊಟ್ಟಂತ ಪುಣ್ಯಾತ್ಮ ಇದ್ದಿದ್ರೆ ಅದು ವೀರಪ್ಪ ಮೊಯ್ಲಿ ಅವರು. ಇನ್ನೊಂದು ಕಡೆ ಸನ್ಮಾನ್ಯ ಆಸ್ಕರ್ ಫರ್ನಾಂಡಿಸ್ ಅವರು ಈ ದೇಶದ ಕಾರ್ಮಿಕ ಸಚಿವರಾಗಿ ಕೂಲಿ ಕಾರ್ಮಿಕರಿಗೆ ಪಿಂಚಣಿ ಯೋಜನೆಯನ್ನ ಜಾರಿಗೆ ತಂದು ಅವರ ಕೆಲಸಕ್ಕೆ ಭದ್ರತೆಯನ್ನ ಕೊಟ್ಟು ಇವತ್ತು ಎಲ್ಲ ವರ್ಗದ ಬಡವರಿಗೂ ಈ ದೇಶದಲ್ಲಿ ರಕ್ಷಣೆ ಕೊಡಬೇಕು, ಕೂಲಿ ಕಾರ್ಮಿಕರಿಗೆ ರಕ್ಷಣೆ ಕೊಡಬೇಕು ಅಂತ ದಾರಿಯನ್ನು ಹಾಕಿಕೊಟ್ಟವರು ಸನ್ಮಾನ್ಯ ಆಸ್ಕರ್ ಫರ್ನಾಂಡಿಸ್ ಅವರು. ನೋಡಿ ಎಂತಹ ಪುಣ್ಯರು, ಮಹಾತ್ಮರು ಈ ಒಂದು ಜಿಲ್ಲೆಯ ರಾಜಕಾರಣಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆ, ದೇಶ ರಾಜ್ಯಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆಯನ್ನ ನಾವು ಸ್ಮರಿಸಿಕೊಳ್ಬೇಕು. ಬಂಧುಗಳೇ, ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಸಿದ್ದರಾಮಯ್ಯನವರ ಸರ್ಕಾರ 2013ರಿಂದ 2018ರವರೆಗೆ ಜಾರಿಯಲ್ಲಿತ್ತು. ಈ ರಾಜ್ಯದಲ್ಲಿ ಯಾವುದೆಲ್ಲ ಪ್ರಣಾಳಿಕೆಯಲ್ಲಿ ಭಾಷೆಯನ್ನು ಕೊಟ್ಟಿದ್ರು, ನಾವು ಯೋಜನೆಯನ್ನು ಜಾರಿಗೆ ತರ್ತೇವೆ ಅಂತ ಹೇಳಿದ್ರು, 99% ಯೋಜನೆಗಳನ್ನು ಜಾರಿಗೆ ತಂದು ಅವುಗಳನ್ನ ಜಾರಿಗೆ ತಂದಿರ್ತಕ್ಕಂಥ ಪಕ್ಷ ಇದ್ದಿದ್ರೆ ಅದು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ. ಇವತ್ತು ಈ ಪ್ರಜಾಧ್ವನಿ ಕಾರ್ಯಕ್ರಮ ಪ್ರಾರಂಭ ಮಾಡತಕ್ಕಂಥ ಸಂದರ್ಭದಲ್ಲಿ, ಪ್ರಜೆಗಳ ಧ್ವನಿ ಕಾರ್ಯಕ್ರಮ ಪ್ರಾರಂಭದ ಸಂದರ್ಭದಲ್ಲಿ ಬೆಳಗಾವಿಯಲ್ಲಿ ನಮ್ಮ ಪಕ್ಷದ ರಾಜ್ಯದ ಅಧ್ಯಕ್ಷರಾಗಿರ್ತಕ್ಕಂಥ DK ಶಿವಕುಮಾರ್ ಅವರು ಮೊದಲ ಯೋಜನೆಯನ್ನ ಪ್ರಕಟ ಮಾಡಿದರು. 200 ಯೂನಿಟ್ ವಿದ್ಯುತ್ ಅನ್ನ ಉಚಿತವಾಗಿ ಕೊಡ್ತೇವೆ ಎಂಬ ಮಾತನ್ನ ಹೇಳಿದರು. ಅದೇ ರೀತಿ ಮುಂದಕ್ಕೆ ಬಂದು ನಮ್ಮ ಪಕ್ಷದ ರಾಷ್ಟ್ರೀಯ ನಾಯಕಿಯಾಗಿರ್ತಕ್ಕಂಥ ಶ್ರೀಮತಿ ಪ್ರಿಯಾಂಕಾ ಗಾಂಧಿ ಅವರು ಬೆಂಗಳೂರಿಗೆ ಬಂದು ಹೇಳಿದ್ರು, ಗೃಹಲಕ್ಷ್ಮಿ ಯೋಜನೆ ಪ್ರತಿ ಕುಟುಂಬಕ್ಕೆ 2,000 ರೂಪಾಯಿಯನ್ನ ನಾವು ಕೊಡ್ತೇವೆ ಅಧಿಕಾರಕ್ಕೆ ಬಂದರೆ ಅಂತ ಹೇಳಿದ್ರು. ಜನ ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ನೀವು ನೋಡಿದ್ರೆ, ಯಾವುದೇ ಮೀಡಿಯಾ ತೆಗೆದುಕೊಂಡ್ರೆ ಜನ ಬಹಳ ಹರ್ಷೋದ್ಗಾರದಿಂದ, ಸಂತಸದಿಂದ ಕಾಂಗ್ರೆಸ್ ಪಕ್ಷದ 2 ಯೋಜನೆಗಳನ್ನ ಮುಂದೆ ಅಧಿಕಾರಕ್ಕೆ ಬಂದರೆ ನೀವು ಮಾಡ್ತೀರಿ ಅಂತ ಹೇಳುವ ಧೈರ್ಯ ನಮಗಿದೆ ಅಂತ ಹೇಳುವುದನ್ನ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ರು. ಯಾಕೆ? ಈ ಹಿಂದೆ 2013ಕ್ಕೆ ರಾಜ್ಯದಲ್ಲಿ ಸರ್ಕಾರ ಅಧಿಕಾರಕ್ಕೆ ಬಂದಾಗ ಏನು ಕಾಂಗ್ರೆಸ್ ಸರ್ಕಾರ ಆಶ್ವಾಸನೆ ಕೊಟ್ಟಿದ್ರು, ಅಂದಿನ KPCC ಅಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ G. ಪರಮೇಶ್ವರ್ ಅವರು ಇವತ್ತು ವೇದಿಕೆಯಲ್ಲಿದ್ದಾರೆ. 169 ಭರವಸೆಗಳನ್ನ ಕೊಟ್ಟು ಪ್ರಣಾಳಿಕೆಯನ್ನ ತಯಾರಿಸಿಕೊಟ್ರು. ಅದರಲ್ಲಿ ದಯವಿಟ್ಟು ಯಾರು ಅಲ್ಲಿ ಬರ್ತಾ ಇದ್ದೀರಿ, ಅಲ್ಲಿಯೇ ಒಳಗಡೆ ಹೋಗಲು ದಾರಿ ಇದೆ. ಮತ್ತೆ ನನ್ನ ಎಡಬದಿಯಲ್ಲಿ ಕೆಲವು ಕುರ್ಚಿಗಳು ಖಾಲಿ ಇದ್ದಾವೆ, ಈಗ ಬಿಸಿಲು ಇಲ್ಲ, ದಯವಿಟ್ಟು ಒಳಗೆ ಹೋಗಬೇಕು, ಅಲ್ಲಿಯೇ ಮತ್ತು ಆಸನಗಳನ್ನ ಸ್ವೀಕಾರ ಮಾಡಬೇಕಾಗಿ ಕೋರ್ತೇನೆ. ಹಾಗಾಗಿ ಆ ಏನು ಯೋಜನೆಗಳನ್ನ ಪ್ರಣಾಳಿಕೆಯಲ್ಲಿ ಪ್ರಕಟ ಮಾಡಿದ್ರು, ಆ ಯೋಜನೆಗಳ ಪೈಕಿ 169ರಲ್ಲಿ 163 ಯೋಜನೆಗಳನ್ನ ಜಾರಿಗೆ ತಂದರು. ಹಾಗಾಗಿ ಇವತ್ತು ಕಾಂಗ್ರೆಸ್ಸಿಗೆ ಮೇಲೆ ಜನರಿಗೆ ಭರವಸೆ ಇದೆ, ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದರೆ ಯಾವುದು ಯೋಜನೆಗಳನ್ನ ಪ್ರಕಟ ಮಾಡ್ತೇವೋ ಅದನ್ನ ಜಾರಿಗೆ ಮಾಡ್ತಾರೆ ಅಂತ ಹೇಳುವ ಧೈರ್ಯ ಇದೆ. ಇವತ್ತು ಹಿಮಾಚಲ ಪ್ರದೇಶದಲ್ಲಿ ಬಿಜೆಪಿ ಕೈಯಿಂದ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಅಲ್ಲಿ ರಚನೆ ಆಯಿತು, ಬಿಜೆಪಿ ಅಧಿಕಾರ ಕಳೆದುಕೊಂಡಿತ್ತು ಹಿಮಾಚಲ ಪ್ರದೇಶದಲ್ಲಿ. ಆವಾಗ ಸೋನಿಯಾ ಗಾಂಧಿ ಅವರು ಹಿಮಾಚಲ ಪ್ರದೇಶದಲ್ಲಿ ಘೋಷಣೆ ಮಾಡಿದ್ರು, ನಾವು ಅಧಿಕಾರಕ್ಕೆ ಬಂದರೆ
ಓಲ್ಡ್ ಪೆನ್ಷನ್ ಸ್ಕೀಮ್ ಅನ್ನ OPS ಅನ್ನ ಜಾರಿಗೆ ತರ್ತೇವೆ ಅಂತ ಘೋಷಣೆ ಮಾಡಿದ್ರು. ಅಧಿಕಾರಕ್ಕೆ ಬಂದು 5 ದಿನದಲ್ಲಿ ಕ್ಯಾಬಿನೆಟ್ ನಲ್ಲಿ OPS ಅನ್ನ ಜಾರಿಗೆ ತರುವ ಮೂಲಕ ಯಾರು ಓಲ್ಡ್ ಪೆನ್ಷನ್ ಅನ್ನ ಜಾರಿಗೆ ತರಬೇಕು ಅಂತ ಜನರ ಮೇಲೆ ಆಶೀರ್ವಾದವನ್ನ ಮಾಡಿದ್ರು, ಅವರ ಆಶೆಯನ್ನು ನಿರಾಶೆ ಮಾಡದೆ ಜಾರಿಗೆ ತಂದರು. ಇದು ಕಾಂಗ್ರೆಸ್ ಪಕ್ಷ ಬಂಧುಗಳೇ. ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಯಾರು ಬಂದಿದ್ದಾರೆ, ಕಾಂಗ್ರೆಸ್ ಪಕ್ಷ ಸಿದ್ಧಾಂತ ನೀತಿ ಮೇಲೆ ನಂಬಿಕೆ ಇದೆ, ಅದನ್ನ ಇವತ್ತು ಕಾಂಗ್ರೆಸ್ ಪಕ್ಷ ಪೂರೈಸ್ತದೆ. ಬಂಧುಗಳೇ, ಇವತ್ತು ಬಿಜೆಪಿಯ ಶಾಸಕರು, ಬಿಜೆಪಿಯ ಸಚಿವರುಗಳು, ಬಿಜೆಪಿಯ ಮುಖ್ಯಮಂತ್ರಿಗಳು ಮಾತಾಡಿದರೆ ಸುಳ್ಳು ಸುಳ್ಳು ಸುಳ್ಳು, ಸುಳ್ಳಿನ ಸರಮಾಲೆ. ನಾನು ಹೇಳಲಿಕ್ಕೆ ಬಯಸ್ತೇನೆ, ಅವರು ಸುಳ್ಳು ಹೇಳುವುದರಲ್ಲಿ ಅವರ ತಪ್ಪೇನಿಲ್ಲ. ಅವರ ಗುರು ಯಾರಿದ್ದಾರೆ, ಶ್ರೀಮಾನ್ ಮೋದಿ ಅವರು, ಅವರೇ ಮಹಾನ್ ಸುಳ್ಳುಗಾರರು. ಅವರು ಸುಳ್ಳುಗಾರರಾದಾಗ ಅವರ ಹಿಂದೆ ಬಂದಿರ್ತಕ್ಕಂಥ ಮುಖ್ಯಮಂತ್ರಿ, ಮಂತ್ರಿ, ಶಾಸಕ, ಸಂಸದ ಸುಳ್ಳುಗಾರದ ಬೇರೆ ಏನು ಹೇಳಬೇಕು? ಗುರುಗಳ ದಾರಿಯನ್ನೇ ಅವರ ಶಿಷ್ಯರು ಅನುಸರಿಸಿಕೊಂಡು ಬಂದಿದ್ದಾರೆ. ಅವರೇ ಸುಳ್ಳು ಹೇಳಿದ್ದಾರೆ. ಆ ಸುಳ್ಳಿನ ಹಾದಿಯೇ ಇವತ್ತು ರಾಜ್ಯದಲ್ಲಿ ಮುಂದುವರಿತಾ ಇದೆ ಅಂತ ಹೇಳುವುದನ್ನು ನಾವು ನೆನಪಿಸಿಕೊಳ್ಬೇಕಾಗತ್ತೆ. ನಿಮ್ಗೆ ಗೊತ್ತಿರಬಹುದು, ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಪರೇಶ್ ಮೇಸ್ತಾ ಅಂತ ಹೇಳುವವರ ಕೊಲೆ ಆಯಿತು. 5 ವರ್ಷದ ಹಿಂದೆ ಒಂದು ಪರೇಶ್ ಮೇಸ್ತಾ ಅಂತ ಹೇಳುವಂತ ಸಾವು ಆಯಿತು. ಇಡೀ ಬಿಜೆಪಿ ಅವರು ಹೇಳಿದ್ರು ಇದು ಒಂದು ಕೊಲೆ, ಇದು ಕಾಂಗ್ರೆಸ್ ಪಕ್ಷದ ಕೊಲೆ, ಅವರನ್ನ ಪರೇಶ್ ಮೇಸ್ತಾರವರಿಗೆ ಸೀಮೆ ಎಣ್ಣೆ ಹಾಕಿ ಸುಟ್ಟು ಹಾಕಿದ್ದಾರೆ, ಕೊಲೆ ಮಾಡಿದ್ದಾರೆ ಅಂತ ಹೇಳಿದ್ರು. ಅದೇ ದಿವಸ ಸಿದ್ದರಾಮಯ್ಯನವರು ಉತ್ತರ ಪ್ರದೇಶಕ್ಕೆ ಭೇಟಿ ಕೊಟ್ಟಿದ್ರು. ಆವಾಗ ಆ ಪ್ರದೇಶದಲ್ಲಿ ಇದ್ದ ಜನ ಒತ್ತಾಯ ಮಾಡಿದ್ರು, ನೋಡಿ ಈ ಒಂದು ಕೊಲೆ ಪ್ರಕರಣವನ್ನ ರಾಜ್ಯ ಸರ್ಕಾರದ ಮೇಲೆ ಅವರಿಗೆ ತನಿಖೆಯಲ್ಲಿ ನಂಬಿಕೆ ಇಲ್ಲ, ಈ ಪ್ರಕರಣವನ್ನ CBIಗೆ ಕೊಡಬೇಕು ಅಂತ ಹೇಳಿದ್ರು, ಒತ್ತಾಯ ಮಾಡಿದ್ರು. ಸಿದ್ದರಾಮಯ್ಯನವರು, ಅಲ್ಲಿಯ ಉಸ್ತುವಾರಿ ಮಂತ್ರಿ ಆಗಿರ್ತಕ್ಕಂಥ ದೇಶಪಾಂಡೆ ಅವರು ಹಗಲು ಬೆಳಗಾಗಬೇಕಾದ್ರೆ ಬಿಜೆಪಿ ಆಡಳಿತ ಇರ್ತಕ್ಕಂಥ ಬಿಜೆಪಿ ಅವರ ಒತ್ತಾಯದ ಮೂಲಕ ಆದರೂ CBIಗೆ ತನಿಖೆಗೆ ಕೊಟ್ಟರು. 5 ವರ್ಷದ ನಂತರ ಮೊನ್ನೆ CBI ಅವರ ರಿಪೋರ್ಟ್ ಬಂತು. ಏನಂತ ಬಂತು? ಈ ಪ್ರಕರಣ ಇದು ಕೊಲೆ ಅಲ್ಲ, ಇದು ಒಂದು ಸಹಜ ಸಾವು, ಆತನು ನೀರಿನಲ್ಲಿ ಮುಳುಗಿ ತೀರಿ ಹೋಗಿದ್ದಾನೆ ಹೊರತು ಇದು ಒಂದು ಕೊಲೆ ಅಲ್ಲ ಅಂತ ಹೇಳುವುದನ್ನ CBI ಡಬಲ್ ಇಂಜಿನ್ ಸರ್ಕಾರದ ಆಡಳಿತ ಮಾಡ್ತಕ್ಕಂಥ CBI ಕೋರ್ಟ್ಗೆ ರಿಪೋರ್ಟ್ ಅನ್ನು ಹಾಕಿ, ರಿಪೋರ್ಟ್ ಹಾಕಿ, ಇದು ಕಾಂಗ್ರೆಸ್ನ ಪಾತ್ರ ಇಲ್ಲ, ಕಾಂಗ್ರೆಸ್ನ ನಾಯಕರು ಭಾಗಿಯಾಗಿಲ್ಲ, ಸುಮಾರು 1800 ಮಂದಿ ಮೇಲೆ ಏನು ಚಾರ್ಜ್ ಶೀಟ್ ಹಾಕಿದ್ದೀರಿ, ಅದು ಸುಳ್ಳು ಅಂತ ಹೇಳುವುದನ್ನ ಹೇಳಿದ್ರು. ನಾನು ಕೇಳ್ತೇನೆ, ಈಗ ಎಲ್ಲಿದ್ದೀರಿ ಶೋಭಾ ಕರಂದ್ಲಾಜೆ ಅವರೇ ನೀವು? ಈಗ ಎಲ್ಲಿದ್ದೀರಿ DV ಸದಾನಂದ ಗೌಡ್ರೆ ನೀವು? ಈಗ ಎಲ್ಲಿದ್ದೀರಿ ಸ್ವಾಮಿ ನಳಿನ್ ಕುಮಾರ್ ಕಟೀಲ್ ಅವರೇ ನೀವು? ಈಗ ಎಲ್ಲಿದ್ದೀರಿ ಸನ್ಮಾನ್ಯ ಅನಂತ್ ಕುಮಾರ್ ಹೆಗಡೆ ಅವರೇ ನೀವು? ಈಗ ಬಾಯಿ ಮುಚ್ಚೋದಿಲ್ಲ, ಬಾಯಿ ಬೆಚ್ಚೋದಿಲ್ಲ. ಬಾಯಿ ಬಿಚ್ಚಿದ್ರೆ ಸುಳ್ಳು ಹೇಳಿ ಜಾತಿ ಧರ್ಮದ ವಿಚಾರದಲ್ಲಿ ಪಕ್ಷವನ್ನು ಹೊಡೆದು, ಸಮಾಜವನ್ನು ಹೊಡೆದು, ಅದರ ಮೂಲಕ ಅಧಿಕಾರ ಪಡೆದಕ್ಕಂಥ ಫಲಾನುಭವಿಗಳು ಇವತ್ತು ಜನತೆಗೆ ಸಮಸ್ಯೆಗಳಾದಾಗ ಹತ್ತಿರ ಬರುವುದಿಲ್ಲ. ಹಾಗಾಗಿ ನಾನು ಮತ್ತೊಮ್ಮೆ ವಿನಂತಿ ಮಾಡ್ತೇನೆ, ಈ ಚುನಾವಣೆ ಅತ್ಯಂತ ಪ್ರಮುಖವಾದ ಚುನಾವಣೆ. ಈ ಚುನಾವಣೆಯಲ್ಲಿ ನಾವು ನೀವು ಎಲ್ಲರೂ ಒಗ್ಗಟ್ಟಾಗಿ ಕಾಂಗ್ರೆಸ್ ಪಕ್ಷವನ್ನು ಗೆಲ್ಲಿಸುವ ಮೂಲಕ ಮುಂದೆ ಬರ್ತಕ್ಕಂಥ ಚುನಾವಣೆಯಲ್ಲಿ ರಾಜ್ಯದಲ್ಲಿ ಮತ್ತೊಮ್ಮೆ ಕಾಂಗ್ರೆಸ್ ಸರ್ಕಾರವನ್ನು ಅಧಿಕಾರಕ್ಕೆ ತರಬೇಕು ಅಂತ ಹೇಳುವುದನ್ನು ತಮ್ಮೆಲ್ಲರ ಪ್ರಾರ್ಥಿಸಿ ನಾನು ಮಾತು ಮುಗಿಸ್ತೇನೆ. ಬೋಲೋ ಕಾಂಗ್ರೆಸ್ ಪಾರ್ಟಿ ಕಿ. ಥ್ಯಾಂಕ್ ಯು. ಬಂಧುಗಳೇ, ನಮ್ಮ ವೇದಿಕೆಯ ಎಡ ಮತ್ತು ಬಲಭಾಗದಲ್ಲಿರ್ತಕ್ಕಂಥ ನಮ್ಮೆಲ್ಲ ನಾಯಕರುಗಳು ತಾವು ಸಹಕಾರವನ್ನು ನೀಡಬೇಕು ಅಂತ ಕೇಳಿಕೊಳ್ತೇನೆ. ದೂರದಲ್ಲಿರ್ತಕ್ಕಂಥ ನಮ್ಮೆಲ್ಲ ಕಾರ್ಯಕರ್ತ ಬಂಧುಗಳು ವೇದಿಕೆಯ ಮುಂಭಾಗದಲ್ಲಿರ್ತಕ್ಕಂಥ ಆಸನದಲ್ಲಿ ಆಸೀನರಾಗಬೇಕು ಅಂತ ಕೇಳಿಕೊಳ್ಳುತ್ತಾ, ಮುಂದೆ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಪ್ರಣಾಳಿಕಾ ಸಮಿತಿಯ ಉಪಾಧ್ಯಕ್ಷರು ಗೌರವಾನ್ವಿತ ಪ್ರೊಫೆಸರ್ ರಾಧಾಕೃಷ್ಣ ರವರು ನಮ್ಮನ್ನು ಉದ್ದೇಶಿಸಿ ಮಾತಾಡ್ತಾರೆ. ಮಹಾತ್ಮ ಗಾಂಧಿಗೆ ಸಾಲದು, ಮಧ್ಯಾಹ್ನ ಪೊರ್ಲು ಒಣಸುವಾಲ್ತ ಬತ್ತನಮ್ಮ, ಗಟ್ಟಿಟ್ಟು ಬರಡು
महात्मा गांधी की, पंडित जवाहरलाल नेहरू की, इंदिरा गांधी की, सरदार वल्लभभाई पटेल की, सुभाष चंद्र बोस की, विवेकानंद की, सोनिया गांधी की, कन्याकुमारी എടുത്ത് ಕಾಶ್ಮೀರ ಮುಟ್ಟ ನಡತಂತ ಪೋಯಿನಾರ ರಾಹುಲ್ ಗಾಂಧಿ. ಇಡೀ ನಮ್ಮ ದೇಶನು ಒಟ್ಟು ಮಲ್ಪ್ಯಾರ ಪೋಯಿನಾರ ರಾಹುಲ್ ಗಾಂಧಿ. ರಾಹುಲ್ ಗಾಂಧಿ ಈ ದೇಶಡು ಇತ್ತೆ ಉದಯ ಆತ್ಮತ್ತ ಇತ್ತೆ ಬೆಳಗುಣಂತರ ಒಂದು ನಕ್ಷತ್ರ. ರಾಹುಲ್ ಗಾಂಧಿಗೆ ಈ ವೇದಿಕೆಟು ಸರ್ವಮಾನ್ಯರಾಯಿಂಚಿಂತಿ ಜನಾರ್ದನ ಪೂಜಾರಿ ಉಳ್ಳೇರು. ನಮ್ಮ ದಕ್ಷಿಣ ಕನ್ನಡದ ಹೆಮ್ಮೆ ಯಾರು, ನಮ್ಮ ದೇಶದ ಹೆಮ್ಮೆ ಯಾರು. ಸರಳ ಜೀವನ ಮಲ್ತತು ಇಡೀ ದೇಶಗೊಂಜಿ ಮಾದರಿ ಆಯಿಂಚೆ ನಾಯಕೆ ಆರೆಗೊಂಜಿ ಮಲ್ಲ ತಾಟುಬೊಟ್ಟಡು ನಿಕ್ಲು. ಆರ್ನ ಮನಸ್ಸಿಡ್ತಿಂತ ಒಂಜಿ ಚೈತನ್ಯತ ಚಿಲುಮೆ ನಂಗೆ ಮಾಲ್ತ ಒಂಜಿ ಸ್ಫೂರ್ತಿ. ಸ್ನೇಹಿತರೆ, ಯಾನು ಪುಟ್ಟಿನ ಊರು ಸುಳ್ಯತ ಒಂಜಿ ಗ್ರಾಮ, ಬದುಕಿನ ಊರು ಬೆಂಗಳೂರು. ಏನು ಪುಟ್ಟಿ ಸಂದರ್ಭಟು ಎಂಕಲ್ನ ಊರು ಏತು ಪೊರ್ಲಿತ್ತಿಂಡಿ ವಾ ಪೊರ್ಲು ನಮ್ಮ ಊರು ಜಾತ್ರೆ ಒಂದಿತ್ತುಂಡು. ಜಾತ್ರೆಗೆ ಗರ್ನಲ್ ಎಂಕಲ್ನ ಇಬ್ರಾಹಿಂ ಸಾಹೇಬರು ಗರ್ನಲ್ ಬಿಡೊಂದಿತ್ತರು. ಎಂಕಲ್ನ ಜಾತ್ರೆದ ಮಣಿ ಸರಕು ಎಂಕಲ್ನ ಊರ್ತ ಪುತ್ತೂರ್ತ ಅನೇಕ ಜನ ಬ್ಯಾರಿ ಬಂಧುಗಳು ಮಲ್ತೊಂದಿತ್ತರು. ಎಂಕಲ್ನ ದೇವರಿಗೆ ಬೋಡಾಯಿ ಪೂನು ಬಾಯಮ್ಮನಕಲು ಕೊರೊಂದಿತ್ತರು. ನಮ್ಮ ಊರದ ಉದ್ಯಾರದ ಮಲ್ಲಿಗೆತ ಚೆಂಡುಂಡತ್ತ ಆಯ್ನ ಪೋಣಿ ಸಾವರ ನಮ್ಮ ಬಾಯಮ್ಮನಕಲ ಹತ್ತು ಪೊರ್ಲು ತಾಕಲು ಏರ್ಲಜ್ಜಿ. ಎಂಕಲ್ನ ದೇವರ ರಥಕ್ಳನು ಮುಸ್ಲಿಂ ಬಾಂಧವರು ಕಟ್ಟೊಂದಿತ್ತರು. ನಮ್ಮ ಮುಸ್ಲಿಂ ಬಾಂಧವರು ರಥಗಳನ್ನು ಕಟ್ತಾ ಇದ್ರು, ಗರ್ನಲ್ ನುಡಿಸ್ತಾ ಇದ್ರು. ಕ್ರಿಶ್ಚಿಯನ್ ಬಂಧುಗಳು ಬ್ಯಾಂಡ್ ನುಡಿಸ್ತಾ ಇದ್ರು. ಬಾಯಮ್ಮಗಳು ಹೂ ಕೊಡ್ತಾ ಇದ್ರು. ಕುಂಕುಮ, ಅರಶಿನ, ಕರ್ಪೂರ, ಆರತಿಗಳನ್ನು ಮುಸ್ಲಿಂ ಬಾಂಧವರು ಸಪ್ಲೈ ಮಾಡ್ತಾ ಇದ್ರು. ಇಂಥ ಊರಿಗೆ ಏನಾಯಿತು, ನಮ್ಮೂರಿಗೆ ಏನಾಯಿತು ನೀವು ಹೇಳಬೇಕು. ನೀವೆಲ್ಲ ನಿಮ್ಮ ಆತ್ಮವನ್ನು ವಿಮರ್ಶೆ ಮಾಡಿಕೊಳ್ಬೇಕು. ನಾವೆಲ್ಲ ಅಪರಾಧಿಗಳೇ. ಯಾಕಂದ್ರೆ ನಾವು ತೆಪ್ಪಗೆ, ಸುಮ್ಮಗೆ, ಆಲಸ್ಯದಿಂದ, ಅಸಡ್ಡೆಯಿಂದ ಈ ದೇಶದಲ್ಲಿ, ಈ ಪುಣ್ಯಭೂಮಿಯಲ್ಲಿ, ದಕ್ಷಿಣ ಕನ್ನಡದಂತಹ ಪುಣ್ಯಭೂಮಿಯಲ್ಲಿ, ಎಲ್ಲ ಧರ್ಮಗಳಿಗೆ ಪವಿತ್ರವಾದಂತಹ ಈ ಪುಣ್ಯಭೂಮಿಯಲ್ಲಿ ಕೋಮುವಾದದ ಕಳೆಯನ್ನ, ವಿಷ ಬೀಜವನ್ನ ಬಿತ್ತವರಿಗೆ ನಾವು ಸಹಾಯ ಮಾಡಿದ್ದೇವೆ. ನಮಗೆಲ್ಲ ಗೊತ್ತಿದೆ, ನಮ್ಮ ಮನೆಯ ಮುಂಬಾಗಿಲಿಂದ ನಾವು ಪ್ರವೇಶ ಮಾಡ್ತೇವೆ. ಆದರೆ ನಿಮಗೇನಾದರೂ ಗೊತ್ತಿದೆಯಾ, ಬಚ್ಚಲಿನ ಕಿಂಡಿಯಿಂದ ಒಳಗಡೆ ನುಗ್ಗುವಂತಹ ಮೋಸ ವಂಚಕರ ಬಗ್ಗೆ ನಿಮಗೆ ಗೊತ್ತಿದೆಯಾ? ಆ ಮೋಸ ವಂಚಕರನ್ನು ನಾವು ಬಿಟ್ಟಿದ್ದೇವೆ. ಅದು ಬಿಜೆಪಿಯ ಸ್ನೇಹಿತರು. ಬಿಜೆಪಿಯ ಸ್ನೇಹಿತರು ಯಾವುದೇ ರಾಜ್ಯದಲ್ಲಿ ರಾಜ್ಯವನ್ನು ಕಟ್ಟಿದ್ದಾರ? ಮುಖಾಮುಖಿಯಾಗಿ ಕರ್ನಾಟಕದಲ್ಲಿ ಆಪರೇಷನ್ ಕಮಲ ಅನ್ನುವಂಥ ಹೆಸರಿನಲ್ಲಿ ಪವಿತ್ರವಾದಂತಹ ಕಮಲವನ್ನು ಹಿಸುಕಿ ಹಾಳೆ ಮಾಡಿದರು. ಮಧ್ಯಪ್ರದೇಶದಲ್ಲಿ, ಮಹಾರಾಷ್ಟ್ರದಲ್ಲಿ, ರಾಜಸ್ಥಾನದಲ್ಲಿ ಸೋತ್ರವರು. ಮಧ್ಯಪ್ರದೇಶದಲ್ಲಿ, ರಾಜಸ್ಥಾನದಲ್ಲಿ, ಹರಿಯಾಣದಲ್ಲಿ, ಬಿಹಾರ್ನಲ್ಲಿ ಮೊದಲು ಎಲ್ಲ ಕಡೆ ಕೂಡ ಸ್ವಂತ ಶಕ್ತಿಯಿಂದ ಗೆಲ್ಲದಂತಹ ಬಿಜೆಪಿ ಬಚ್ಚಲ ಕಿಂಡಿಯ ಮೂಲಕ ಒಳಗಡೆ ಬಂದು ಒಳಗಡೆಯಿಂದ ಸ್ಫೋಟ ಮಾಡಿ ತಾವು ಅಧಿಕಾರವನ್ನು ಮಾಡಿದ್ದು ಮಾತ್ರ ಅಲ್ಲ, ಒಂದು ಪ್ರಜಾಪ್ರಭುತ್ವದ ವ್ಯವಸ್ಥೆಗೆ ಬೆಂಕಿಯನ್ನಿಟ್ಟರು. ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಒಂದು ಪಕ್ಷ ಬಹುಮತವನ್ನು ಪಡೆದು ರಾಜ್ಯವನ್ನು ಆಳುವಾಗ ನಾವೆಲ್ಲರೂ 5 ವರ್ಷಗಳ ಕಾಲ ಅವರಿಗೆ ತಲೆಬಾಗ್ತೇವೆ.
ಆದರೆ ಇವರು ಮಾಡಿದ್ದ ಹಾಗಲ್ಲ. ಯಾರಿಗೋ ಇದ್ದಂಥ ಅಧಿಕಾರವನ್ನ, ಆಶೆ ಆಮಿಷಗಳನ್ನ, ದುಡ್ಡನ್ನ ಕೊಟ್ಟು ತಮ್ಮನ್ನ ತಾವು ಮಾರುಕಟ್ಟೆಯಲ್ಲಿ ಮಾರ್ಕೊಳ್ಳೋದಕ್ಕೆ ಸಿದ್ಧವಾಗಿರುವಂತಹ ಅನೇಕ ಮನುಷ್ಯಾಕಾರದ ಮನುಷ್ಯರಲ್ಲದವರನ್ನ, ಮನುಷ್ಯ ಮಾಂಸ, ಮನುಷ್ಯ ಎಲುಬು, ಆದರೆ ಮನುಷ್ಯನ ಹೃದಯ ಮತ್ತು ತಲೆ ಇಲ್ಲದಂಥ ಮಾಂಸದ ಮುದ್ದೆಗಳನ್ನು ಖರೀದಿ ಮಾಡಿ ರಾಜ್ಯವನ್ನ ಆಳಿದರು, ರಾಜ್ಯವನ್ನ ಆಳ್ತಾ ಇದ್ದಾರೆ. ಇಂಥ ಬಿಜೆಪಿ ಹಿಂಬಾಗಿಲಿನ ಮೂಲಕ ಮಾತ್ರ ಅಲ್ಲ, ಹಿಂದುಗಡೆಯ ಕಿಂಡಿಯಿಂದ ಒಳಗಡೆ ಬಂದು, ಹಿಂದುಗಡೆಯ ಕಿಂಡಿಯಿಂದ ಒಳಗಡೆ ಬಂದು ನಮ್ಮ ಮನೆಗೆ ದಾಳಿ ಇಟ್ಟಿದ್ದಾರೆ, ದಕ್ಷಿಣ ಕನ್ನಡದ ಮನೆಗೆ ದಾಳಿ ಇಟ್ಟಿದ್ದಾರೆ. ನಿಕ್ಲೆಡ ಮಾತ್ರ ಏನಡ ಒಂಜಿ ಪ್ರೇಯರ್ ಉಂಡು. ಮೈ ಪ್ರೇಯರ್ ಟು ಆಲ್ ಆಫ್ ಯು, ದಕ್ಷಿಣ ಕನ್ನಡದಲ್ಲಿ ಕಾಂಗ್ರೆಸ್ ಗೆದ್ರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಗೆಲ್ತದೆ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಗೆದ್ರೆ ದೇಶದಲ್ಲಿ ಕಾಂಗ್ರೆಸ್ ಗೆಲ್ತದೆ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಗೆದ್ರೆ ದೇಶದ ಚರಿತ್ರೆ ಬದಲಾವಣೆ ಆಗ್ತದೆ. ನಮ್ಮ ದೇಶದ ಭೂಪಟ ಮತ್ತೊಮ್ಮೆ ಹಸಿರಾಗಿ ನಾವೆಲ್ಲ ಸುಖ ಸಂತೋಷದ ಉಸಿರನ್ನ ಉಸಿರಾಡುವಂತಹ ಕಾಲ ಬರ್ತದೆ. ಆದ ಕಾರಣ ಸ್ನೇಹಿತರೆ, ಏನು ನಿಕ್ಲಡ ಮಾತ್ರ ಕೇನುಣ ಈತೆ, ಈ ನೆಲದಿಂದ, ದಕ್ಷಿಣ ಕನ್ನಡದ ಪುಣ್ಯಭೂಮಿಯ ನೆಲದಿಂದ ನಾವೆಲ್ಲ ಬಿಜೆಪಿ ಪತನಗೊಂಡಿರುವಂತಹ ಬಿಜೆಪಿ, ಪತನಗೊಂಡು ಜಾರಿ ಬಿದ್ದಿರುವಂತಹ ಬಿಜೆಪಿ, ಬಹುಶಃ ಭ್ರಷ್ಟಾಚಾರ ಮತ್ತು ನಾನ್ ಗವರ್ನೆನ್ಸ್ ಅಂತೀನಿ, ಆಡಳಿತವೇ ಇಲ್ಲದಂತಹ ಕುಸಿದು ಹೋಗಿರುವಂತಹ ಈ ಬಿಜೆಪಿಯ ಸರ್ಕಾರವನ್ನ ನಾವು ದಕ್ಷಿಣ ಕನ್ನಡದಲ್ಲಿ ಮುರಿಯೋದರ ಮೂಲಕ ಕರ್ನಾಟಕದಲ್ಲಿ ಹೊಸ ಶಕೆಯನ್ನು ನಾವು ಬರೆಯಬೇಕು. ಕರ್ನಾಟಕದಲ್ಲಿ ಹೊಸ ಶಕೆಯನ್ನು ಬರೆಯೋದರ ಮೂಲಕ ನಮ್ಮ ನಾಯಕರಾದಂತಹ ಐ ವೆಲ್ಕಮ್ सुरजीवाला जी, सुरजीवाला जी आपको ಸುರ್ಜಿವಾಲ ಅವರಿಗೆ ಸ್ವಾಗತ. ಮತ್ತೊಮ್ಮೆ ನಾನು ನಿಮ್ಮಲ್ಲಿ ಒಂದು ನಿಮಿಷ. ಮತ್ತೊಮ್ಮೆ ತಮಗೆಲ್ಲ ಸ್ವಾಗತಿಸ್ತಾ, ನೀವು ಈಗ ಎದ್ದು ನಿಂತಾಗೆ ಒಂದು ನಿಮಿಷ ಮುಗಿಸಬಿಟ್ಟೆ. ನೀವು ಎದ್ದು ನಿಂತ ಹಾಗೆ ಮತ್ತೊಮ್ಮೆ ಎದ್ದು ನಿಂತು ಕಾಂಗ್ರೆಸ್ ಪಕ್ಷವನ್ನು ಗೆಲ್ಲಿಸಿ ಅಂತ ಕೇಳ್ತಾ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ಪ್ರಜಾಧ್ವನಿ ಯಾತ್ರೆ ನಮ್ಮ ವೇದಿಕೆ ಹತ್ರ ಆಗಮಿಸ್ತಾ ಇದೆ. ಕರಾವಳಿಯಲ್ಲಿ ಪ್ರಜಾಧ್ವನಿ ಯಾತ್ರೆ ಮೊಳಗ್ತಾ ಇದೆ. ಕಾಂಗ್ರೆಸ್ ಪಕ್ಷದ ಧ್ವಜ ಪತಾಕೆ ಹಾರ್ತಾ ಇದೆ. ನಮ್ಮೆಲ್ಲರ ಜನಮೆಚ್ಚಿನ ನಾಯಕರಾಗಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷದ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ DK ಶಿವಕುಮಾರ್ ಸರ್ ಅವರು ವೇದಿಕೆಯತ್ತ ಆಗಮಿಸ್ತಾ ಇದ್ದಾರೆ. ಪಕ್ಷದ ಕಾರ್ಯಕರ್ತರೆಲ್ಲರೂ ಎದ್ದು ನಿಂತು ಗೌರವವನ್ನು ಸೂಚಿಸಬೇಕು ಅಂತೇಳಿ ನಾವು ಕೇಳ್ಕೊಳ್ತಾ ಇದ್ದೇವೆ. ನಮ್ಮ ರಾಜ್ಯದ ನಾಯಕರಾಗಿರ್ತಕ್ಕಂಥ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಜನಮೆಚ್ಚಿನ ಬಡವರ ಬಂಧು
ನಮ್ಮೆಲ್ಲರ ಜನನಾಯಕರಾಗಿರ್ತಕ್ಕಂಥ ಸಿದ್ದರಾಮಯ್ಯ ಸರ್ ಅವರು ಆಗಮಿಸ್ತಾ ಇದ್ದಾರೆ. ತುಂಬು ಹೃದಯದ ಸ್ವಾಗತ. AICC ಜನರಲ್ ಸೆಕ್ರೆಟರಿ ಸುರ್ಜಿವಾಲಾ ಸರ್ ಅವರು ವೇದಿಕೆ ಹತ್ರ ಆಗಮಿಸ್ತಾ ಇದ್ದಾರೆ. ಅವರೆಲ್ಲರಿಗೂ ಕೂಡ ತುಂಬು ಹೃದಯದ ಸ್ವಾಗತ. BK ಹರಿಪ್ರಸಾದ್ ವಿಪಕ್ಷ ನಾಯಕರು ವೇದಿಕೆ ಹತ್ರ ಆಗಮಿಸ್ತಾ ಇದ್ದಾರೆ. ಅವರಿಗೆ ತುಂಬು ಹೃದಯದ ಸ್ವಾಗತ. ಡಾಕ್ಟರ್ ಶ್ರೀ ಪ್ರಣಾಳಿಕೆಯ ನಮ್ಮ ರಾಜ್ಯದ ಪ್ರಣಾಳಿಕಾ ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ಪರಮೇಶ್ವರ್ ಸರ್ ಅವರು ಆಗಮಿಸ್ತಾ ಇದ್ದಾರೆ. ಇವರಿಗೆ ತುಂಬು ಹೃದಯದ ಸ್ವಾಗತ. ವೀರಪ್ಪ ಮೊಯ್ಲಿ ಅವರು ಮಾಜಿ ಮುಖ್ಯಮಂತ್ರಿಗಳು ವೇದಿಕೆ ಹತ್ರ ಆಗಮಿಸ್ತಾ ಇದ್ದಾರೆ. ಅವರಿಗೂ ಸ್ವಾಗತ. AICC ಸೆಕ್ರೆಟರಿ ಕರ್ನಾಟಕ ಇನ್ಚಾರ್ಜ್ ರೋಜಿ ಜಾನ್ ರವರು ಆಗಮಿಸ್ತಾ ಇದ್ದಾರೆ. ಅವರಿಗೂ ಸ್ವಾಗತ. ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದಂಥ ಹರೀಶ್ ಕುಮಾರ್ ರವರಿಗೂ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಪಕ್ಷದ ನಾಯಕರುಗಳಿಗೂ ನಾವು ಕಾರ್ಯಕ್ರಮದ ವೇದಿಕೆಗೆ ಆಗಮಿಸಲಿಕ್ಕೆ ಮಾಡ್ತಾ ಇದ್ದೇವೆ. ಎಲ್ಲರೂ ಮೌನದಲ್ಲಿದ್ದು ದೂರದಲ್ಲಿರ್ತಕ್ಕಂಥ ಎಲ್ಲ ಕಾರ್ಯಕರ್ತರು ಮುಂಬಲ್ಲಿ ಕೂತ್ಕೊಳ್ಬೇಕು. ಈಗ ಕಾರ್ಯಕ್ರಮ ಆರಂಭಗೊಳ್ತದೆ. ಪ್ರಜಾಧ್ವನಿ ಯಾತ್ರೆ ಕರಾವಳಿಯಲ್ಲಿ ಮೊಳಗ್ತಾ ಇದೆ. ನಮ್ಮೆಲ್ಲರ ಮುಂದೆ ಒಂದೇ ಮಾತರಂ. ಎಲ್ಲರೂ ಎದ್ದು ನಿಂತು ಗೌರವವನ್ನು ಸ್ವೀಕರಿಸಬೇಕು. सावधान, वंदे मातरम, एक साथ शुरू कर। वंदे मातरम, वंदे मातरम, सुजलाम सुफलाम मलयज शीतलाम सस्य श्यामलाम मातरम वंदे मातरम शुभ्रज्योत्स्ना पुलकितयामिनी पुल्लकुसुमिता द्रुमतुलशोभिनी सुवासिनी सुमधुरभाषिणी सुखदां वरदां मातरं वन्दे मातरं वन्दे मातरं। विश्राम, बैठ जाए। ವೇದಿಕೆಗೆ ಆಗಮಿಸಿದಂಥ ಎಲ್ಲ ನಮ್ಮ ಪಕ್ಷದ ನಾಯಕರುಗಳನ್ನು ಸ್ವಾಗತಿಸಿಕೊಂಡು ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ಪಕ್ಷದ ಸೈನಿಕರಾಗಿರ್ತಕ್ಕಂಥ ಪಕ್ಷದ ಕಾರ್ಯಕರ್ತ ಬಂಧುಗಳಿಗೆ ವಂದಿಸಿಕೊಂಡು ಮಾಧ್ಯಮದ ಬಂಧುಗಳಿಗೆ ಕೂಡ ವಂದಿಸಿಕೊಂಡು ನಿಮ್ಮೆಲ್ಲರನ್ನ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಲಿಕ್ಕಿದ್ದಾರೆ. ಈ ಜಿಲ್ಲೆಯ ಅಧ್ಯಕ್ಷರಾಗಿ ಪ್ರಾಮಾಣಿಕವಾಗಿ ಈ ಕಾರ್ಯಕ್ರಮವನ್ನು ಬಹಳಷ್ಟು ಯಶಸ್ವಿಯಾಗಿ ಮುನ್ನಡೆಸಿಕೊಂಡು ಹೋದಂಥ ನಮ್ಮೆಲ್ಲರ ನೆಚ್ಚಿನ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ನಮ್ಮ ಮುಂದೆ. ಎಲ್ಲರಿಗೂ ಶುಭ ಸಂಜೆಯ ವಂದನೆಗಳು. ತಾವೆಲ್ಲ ಈ ಪ್ರಜಾಧ್ವನಿ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೋಸ್ಕರ ಇಲ್ಲಿ ಆಗಮಿಸಿದ್ದೀರಿ. ಈಗಾಗಲೇ ವೇದಿಕೆಯಲ್ಲಿ ನಮ್ಮ ಅಗ್ರಗಣ್ಯ ನಾಯಕರು ಆಸೀನರಾಗಿದ್ದಾರೆ. ಸಭೆಯನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ. ಸ್ವಲ್ಪ ವಿಳಂಬವಾಗಿದೆ, ಕ್ಷಮಿಸಬೇಕು. ದಯವಿಟ್ಟು ತಾವೆಲ್ಲ ಒಮ್ಮೆ ಎಲ್ಲರೂ ಒಂದು ಘೋಷಣೆಯನ್ನು ಕೂಗಬೇಕು. ಬೋಲೋ ಭಾರತ್ ಮಾತಾ ಕಿ, ಕಾಂಗ್ರೆಸ್ ಪಾರ್ಟಿ ಕಿ, ಕಾಂಗ್ರೆಸ್ ಪಾರ್ಟಿ ಕಿ. ಬಂಧುಗಳೇ, ಕನ್ನಡದಲ್ಲಿ ಒಂದು ಮಾತಿದೆ, ಎಲ್ಲರಿಗೊಂದೇ ಭೂತಲ ಒಂದೇ, ಎಲ್ಲರಿಗೂ ಭಗವಂತನು ತಂದೆ, ಸರ್ವರಿಗೊಂದೇ ಸೂರ್ಯನ ಕಣ್ಣು, ವಿಧ ವಿಧ ಸಸ್ಯಕ್ಕೆ ಒಂದೇ ಮಣ್ಣು, ಬಗೆ ಬಗೆಯಾದರೂ ದೇಹದ ಬಣ್ಣ, ಎಲ್ಲರ ನಗೆಯೂ ಒಂದೇ ಅಣ್ಣ, ಏತಕ್ಕೆ ಯುದ್ಧವು ಏತಕ್ಕೆ ಮದ್ದು, ಒಂದೇ ಮನೆಯೊಳ ಎಲ್ಲರೂ ಇದ್ದು. ನಾವೆಲ್ಲ ಒಂದೇ ಮನೆಯವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೇವೆ. ಚುನಾವಣೆ ಬರ್ತಾ ಇದೆ.
ಕರ್ನಾಟಕದಲ್ಲಿ ಬದಲಾವಣೆಯ ಗಾಳಿ ಬೀಸ್ತಿದೆ. ಮುಂದಿನ ವಿಧಾನಸಭಾ ಚುನಾವಣೆಯ ದೃಷ್ಟಿಯಿಂದ ರಾಜ್ಯ ಕಾಂಗ್ರೆಸ್ ಪ್ರಜಾಧ್ವನಿ ಅನ್ನುವಂತಹ ಕಾರ್ಯಕ್ರಮದ ಮುಖಾಂತರ ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದ ಒಂದು ಸಮಿತಿಯ ಮೇರೆಗೆ ಪ್ರವಾಸವನ್ನು ಕೈಗೊಂಡಿದೆ. ಇಂದು ಬೆಳಿಗ್ಗೆ ನಮ್ಮ ನೆರೆಯ ಉಡುಪಿ ಜಿಲ್ಲೆಯನ್ನು ಮುಗಿಸಿಕೊಂಡು ಈಗ ತಾನೇ ಕರಾವಳಿ ಉತ್ಸವ ಮೈದಾನದಲ್ಲಿ ನಮ್ಮೆಲ್ಲ ನಾಯಕರುಗಳು ಕೂಡ ಬಸ್ ಯಾತ್ರೆಯ ಮುಖಾಂತರ ಆಗಮಿಸಿದ್ದಾರೆ. ಜಿಲ್ಲೆಯ ಮೂಲೆ ಮೂಲೆಗಳಿಂದ ಕಾರ್ಯಕರ್ತ ಬಂಧುಗಳು, ನಾಯಕರು ತಾವೆಲ್ಲ ಇಲ್ಲಿ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದೀರಿ. ಈ ಕಾರ್ಯಕ್ರಮ ಈಗ ತಾನೇ ಉದ್ಘಾಟನೆ ಆಗಲಿಕ್ಕಿದೆ. ನಮ್ಮ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿಕ್ಕಿರುವವರು ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದ ಪ್ರಧಾನ ಕಾರ್ಯದರ್ಶಿಗಳು, ನಮ್ಮ ಉಸ್ತುವಾರಿಗಳಾದ ಸನ್ಮಾನ್ಯ ರಣದೀಪ್ ಸುರ್ಜೇವಾಲಾರವರು. ಶ್ರೀ ರಣದೀಪ್ ಸಿಂಗ್ ಸುರ್ಜೇವಾಲಾಜಿ ಈಸ್ one of the official spokesperson of Indian National Congress Party, and as of now he is a general secretary of the Indian National Congress Party, in charge of Karnataka, and also working as Rajya Sabha member. At the age of 17 he was appointed as the youngest general secretary of Haryana Pradesh Youth Congress. He was also the youngest senator from Punjab University. In March 2000, Surjewalaji appointed as the National President of Indian Youth Congress. He continued to the President till February 2005, thus making it the longest tenure in the history of Indian Youth Congress. Surjewalaji elected for Haryana Assembly for 2 terms. He won the election against the Chief Minister of Haryana, Mr. Om Prakash Chautala. He also worked as the minister in the state of Haryana, a good orator and a good organizer, who is the in charge of Karnataka present. On behalf of the District Congress Committee, a warm welcome to you, sir. ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿಕೊಂಡವರು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾದ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು. ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ಪಕ್ಷ ಸಂಕಷ್ಟದ ಕಾಲ ಕೊರೋನಾ ಸಂದರ್ಭದಲ್ಲಿ ಅಧ್ಯಕ್ಷತೆಯನ್ನು ವಹಿಸಿಕೊಂಡ್ರು. ಅಧ್ಯಕ್ಷತೆಯನ್ನು ವಹಿಸಿಕೊಳ್ಳಲಿಕ್ಕೆ ವಿಳಂಬ ಆದಂಥ ಸಂದರ್ಭ, ಅದನ್ನು ಝೂಮ್ ಆ್ಯಪ್ ಮುಖಾಂತರ ಇಡೀ ಕರ್ನಾಟಕದ ಗ್ರಾಮದಲ್ಲಿ ಪ್ರತಿಜ್ಞಾ ಅನ್ನುವಂತಹ ಕಾರ್ಯಕ್ರಮದ ಮುಖಾಂತರ ಲಕ್ಷಾಂತರ ಕಾರ್ಯಕರ್ತರ ಕೂಡುವಿಕೆಯಿಂದ ಅಧ್ಯಕ್ಷರಾಗಿ ಪ್ರಮಾಣ ವಚನ ಸ್ವೀಕರಿಸಿ ದಾಖಲೆಯನ್ನು ಬರೆದವರು. ಸ್ವಾತಂತ್ರ್ಯ 75 ವರ್ಷದ ಕಾರ್ಯಕ್ರಮ, ಕರೋನಾ ಸಂದರ್ಭ ಆರೋಗ್ಯ ಹಸ್ತ, ರೈತರಿಗೆ ನೆರವು, ರೈತರ ಕೃಷಿಕರ ಪ್ರತಿಭಟನೆಯನ್ನ ರಾಜ್ಯದಲ್ಲಿ ಬಹಳ ಬೃಹತ್ ಪ್ರಮಾಣದಲ್ಲಿ ದೇಶವೇ ಗಮನಿಸುವಂತಹ ಒಂದು ಪ್ರತಿಭಟನಾ ಕಾರ್ಯಕ್ರಮ. ಮೇಕೆದಾಟು ನಡಿಗೆ, ನಮ್ಮ ನೀರು ನಮ್ಮ ಹಕ್ಕು, ಈ ಯಶಸ್ವಿ ಕಾರ್ಯಕ್ರಮದ ರೂವಾರಿಗಳು ಈ ರಾಜ್ಯದ ಯುವಕರ ಕಣ್ಮಣಿ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು ನಮ್ಮ ರಾಜ್ಯಾಧ್ಯಕ್ಷರಾಗಿ, ಇವತ್ತು ಹಿಂದೆ ಸಚಿವರಾಗಿ ಕೂಡ ಈ ರಾಜ್ಯದಲ್ಲಿ ಈ ಒಂದು ಏಷ್ಯಾ ಖಂಡದಲ್ಲಿ ಬೃಹತ್ ಸೋಲಾರ್ ವಿದ್ಯುತ್ ವ್ಯವಸ್ಥೆಯನ್ನು ಏರ್ಪಾಡು ಮಾಡಿ ನಮ್ಮ ವಿದ್ಯುತ್ ಉತ್ಪಾದನೆಯಲ್ಲಿ ದಾಖಲೆಯನ್ನು ಬರೆದಂತಹ ಒಬ್ಬ ಧೀಮಂತ ನಾಯಕ. ಇವತ್ತು ಪ್ರಜಾಧ್ವನಿ ಕಾರ್ಯಕ್ರಮದ ಮುಖಾಂತರ ಈ ರಾಜ್ಯದ ಎಲ್ಲ ಮುಖಂಡರುಗಳನ್ನು ಒಳಗೊಂಡು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದಾರೆ. ಜಿಲ್ಲಾ ಕಾಂಗ್ರೆಸ್ ಪರವಾಗಿ
ತಮ್ಮೆಲ್ಲರ ಪರವಾಗಿ ನಾನು ಅವರನ್ನು ಆತ್ಮೀಯವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. ಕರ್ನಾಟಕ ರಾಜ್ಯದ ಒಬ್ಬ ಧೀಮಂತ ನಾಯಕ, ಬಡವರ ಕಣ್ಣೊರೆಸಿ ಜನಸಾಮಾನ್ಯರ ಬಡವರ ಪ್ರೀತಿಗೆ ಪಾತ್ರರಾದಂತಹ ಸನ್ಮಾನ್ಯ ಸಿದ್ದರಾಮಯ್ಯನವರು ಈ ರಾಜ್ಯದಲ್ಲಿ 5 ವರ್ಷ ಮುಖ್ಯಮಂತ್ರಿಗಳಾಗಿ ರಾಜ್ಯವನ್ನ ಹಸಿವು ಮುಕ್ತ ರಾಜ್ಯವನ್ನಾಗಿ ಮಾರ್ಪಾಡು ಮಾಡಿ ಅನೇಕ ಭಾಗ್ಯಗಳನ್ನು ಕರುಣಿಸಿ, ಅದು ಕ್ಷೀರಭಾಗ್ಯ ಇರ್ಬೋದು, ಅನ್ನಭಾಗ್ಯ ಇರ್ಬೋದು, ಅನ್ನಪೂರ್ಣ, ಯಶಸ್ವಿನಿ, ಶಾದಿ ಭಾಗ್ಯ, ಇಂತಹ ಅನೇಕ ಕಾರ್ಯಕ್ರಮಗಳು ಅವರು ಪ್ರಣಾಳಿಕೆಯಲ್ಲಿ ಕೊಟ್ಟಂತಹ 165 ಆಶ್ವಾಸನೆಗಳಲ್ಲಿ 159 ಆಶ್ವಾಸನೆಗಳನ್ನು ಈಡೇರಿಸಿ, ಅದು ಅಲ್ಲದೆ ಇತರ ಸುಮಾರು 50ಕ್ಕೂ ಹೆಚ್ಚು ಆಶ್ವಾಸನೆಗಳನ್ನು ಪೂರೈಸಿದಂತಹ ಒಬ್ಬ ಧೀಮಂತ ನಾಯಕ, ರಾಜ್ಯದ ಬಡವರ ಪ್ರೀತಿಗೆ ಪಾತ್ರರಾದವರು, ನಮ್ಮೆಲ್ಲರ ಹಿರಿಯ ನಾಯಕರು, ಮಾರ್ಗದರ್ಶಕರು, ನವ ಕರ್ನಾಟಕದ ಒಂದು ಅಭಿವೃದ್ಧಿಯ ರೂವಾರಿಗಳು ಆದಂತಹ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯಜಿಯವರನ್ನ ನಾನು ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. ಕರ್ನಾಟಕದ ಮೇಲ್ಮನೆ ವಿಧಾನ ಪರಿಷತ್ನಲ್ಲಿ ನಾಯಕರಾಗಿ ಇರುವಂತಹವರು ನಮ್ಮ ಜಿಲ್ಲೆಯವರು ಆದಂತಹ ಸನ್ಮಾನ್ಯ ಶ್ರೀ BK ಹರಿಪ್ರಸಾದ್ ರವರು. ತಮ್ಮ ತೀಕ್ಷ್ಣವಾದ ಮಾತು, ಪಕ್ಷದ ಮೇಲೆ ಅಭಿಮಾನ ಮತ್ತು ಕಾರ್ಯಕರ್ತರ ಮೇಲೆ ಅಭಿಮಾನ, ಸದಾ ಕಾರ್ಯಕರ್ತರನ್ನ, ವಿರೋಧ ಪಕ್ಷದವರನ್ನ ಚುಚ್ಚುವ ಮುಖಾಂತರ ಕಾರ್ಯಕರ್ತರನ್ನ ಎಚ್ಚೆತ್ತು ಇರುವಂತಹ ಒಂದು ಮಾಡುವಂತಹ ವಾಕ್ಚಾತುರ್ಯದ ನಮ್ಮ ಹಿರಿಯ ನಾಯಕರು, ವಿಧಾನ ಪರಿಷತ್ನಲ್ಲಿ ವಿರೋಧ ಪಕ್ಷದ ನಾಯಕರು, ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದ ಪ್ರಧಾನ ಕಾರ್ಯದರ್ಶಿಯಾಗಿ ಸುಮಾರು 3 ದಶಕಗಳ ಕಾಲ 4 ಬಾರಿ ರಾಜ್ಯಸಭಾ ಸದಸ್ಯರಾಗಿ, ಪ್ರಸ್ತುತ ವಿಧಾನ ಪರಿಷತ್ನ ಶಾಸಕರಾಗಿ ಮತ್ತು ವಿರೋಧ ಪಕ್ಷದ ನಾಯಕರಾಗಿ ನಮ್ಮ ಹೆಮ್ಮೆಯ ನಾಯಕರಾದ ಹರಿಪ್ರಸಾದರವರು ನಮ್ಮ ಜೊತೆ ಇದ್ದಾರೆ. ಅವರನ್ನು ನಾನು ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದ ಕಾರ್ಯದರ್ಶಿಗಳು, ನಮ್ಮ ರಾಜ್ಯದ ಮೈಸೂರು ವಿಭಾಗದ ಉಸ್ತುವಾರಿಗಳು ಆದಂಥ ಸನ್ಮಾನ್ಯ ರೋಜಿ ಜಾನ್ ರವರು ಕೇರಳ ವಿಧಾನಸಭೆಯ ಶಾಸಕರು, 2 ಬಾರಿ ಅಂಗಮಾಲಿ ಅನ್ನುವಂತಹ ಕ್ಷೇತ್ರದಲ್ಲಿ ಎರ್ನಾಕುಲಂ ಜಿಲ್ಲೆಯಲ್ಲಿ ಶಾಸಕರಾಗಿ ಆಯ್ಕೆಯಾಗಿ ಜನಸೇವೆ ಮಾಡ್ತಾ ಇರುವಂಥ ಒಬ್ಬ ಉತ್ತಮ ಸಂಘಟಕ. ಇವತ್ತು ಕೇರಳ ರಾಜ್ಯದ ನ್ಯಾಷನಲ್ ಸ್ಟೂಡೆಂಟ್ಸ್ ಯೂನಿಯನ್, ಅಲ್ಲಿ KSU ಅಂತ ಕರೀತಾರೆ, ಅದರ ಅಧ್ಯಕ್ಷರಾಗಿ ಕೆಲಸ ಮಾಡಿ ಯುವಕರನ್ನ ಸಂಘಟಿಸಿದಂಥ ಒಬ್ಬ ಸಂಘಟಕ. ಅಖಿಲ ಭಾರತ ಮಟ್ಟದಲ್ಲಿ ಅದರ NSUIನ ಅಧ್ಯಕ್ಷರಾಗಿ ಅಖಿಲ ಭಾರತ ನ್ಯಾಷನಲ್ ಸ್ಟೂಡೆಂಟ್ಸ್ ಯೂನಿಯನ್ ಆಫ್ ಇಂಡಿಯಾ ಇದರ ಅಧ್ಯಕ್ಷರಾಗಿ ಕೆಲಸ ನಿರ್ವಹಿಸಿ ಹೆಚ್ಚು ವರ್ಷಗಳ ಕಾಲ ಆ ಒಂದು ಹುದ್ದೆಯಲ್ಲಿ ಇದ್ದು, ಆ ಯುವಕರಿಗೋಸ್ಕರ NSUIಯಲ್ಲಿ ಚುನಾವಣೆಯ ಉಸ್ತುವಾರಿಯನ್ನು ಕೂಡ ವಹಿಸಿಕೊಂಡವರು. ಸೋನಿಯಾ ಗಾಂಧಿ ಅವರಿರುವ ಕಾರ್ಯವೈಖರಿಯನ್ನು ಗುರುತಿಸಿ ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದ ಕಾರ್ಯದರ್ಶಿಯನ್ನಾಗಿ ನೇಮಿಸಿ ಅವರನ್ನು ಕರ್ನಾಟಕದ ಈ ಭಾಗದ ಉಸ್ತುವಾರಿಗಳನ್ನಾಗಿ ಕೂಡ ನೇಮಿಸಿದ್ದಾರೆ. ಸನ್ಮಾನ್ಯ ಶ್ರೀ ರೋಜಿ ಜಾನ್ ರವರನ್ನು ನಾನು ಹೃತ್ಪೂರ್ವಕವಾಗಿ ಈ ವೇದಿಕೆಗೆ ಸ್ವಾಗತಿಸ್ತೇನೆ. ಬಂಧುಗಳೇ, ನಮ್ಮ ಜಿಲ್ಲೆಯ ಒಬ್ಬ ಹಿರಿಯ ಮುಖಂಡರು, ಬಡವರ ಬಂಧು ಎಂದೇ ಖ್ಯಾತಿಯನ್ನು ಹೊಂದಿದವರು, ಈ ದೇಶದಾದ್ಯಂತ ಇಂದಿರಾ ಗಾಂಧಿಯವರ ಸಂಪುಟದಲ್ಲಿ ವಿತ್ತ ಸಚಿವರಾಗಿ ದೇಶದಾದ್ಯಂತ ಸಾಲ ಮೇಳಗಳನ್ನು ರೂಪಿಸಿ ಕೋಟ್ಯಾಂತರ ಬಡ ಜನರಿಗೆ, ಮಹಿಳೆಯರಿಗೆ, ಕೂಲಿ ಕಾರ್ಮಿಕರಿಗೆ, ರಿಕ್ಷಾ ಡ್ರೈವರ್ಗಳಿಗೆ, ಮಹಿಳೆಯರಿಗೆ ಸ್ವಂತ ಕಾಲಿನಲ್ಲಿ ನಿಲ್ಲುವುದಕ್ಕೋಸ್ಕರ ಸಾಲ ಮೇಳವನ್ನು ರೂಪಿಸಿ ಬಡವರ ಬಂಧು ಎಂದು ಖ್ಯಾತಿಯನ್ನು ಪಡೆದವರು. ಸುದೀರ್ಘ ಕಾಲ ಈ ದೇಶದ ವಿತ್ತ ಮಂತ್ರಿಗಳಾಗಿ, ಗ್ರಾಮೀಣಾಭಿವೃದ್ಧಿ ಸಚಿವರಾಗಿ, 2 ಬಾರಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾಗಿ
ಅನೇಕ ವರ್ಷಗಳ ಕಾಲ ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದ ಪ್ರಧಾನ ಕಾರ್ಯದರ್ಶಿಗಳು, ಅದರ ಉಸ್ತುವಾರಿಗಳಾಗಿ ದೇಶದಲ್ಲಿ ಕಾಂಗ್ರೆಸ್ ಪಕ್ಷದ ಮತ್ತು ಈ ಬಡ ಜನರ ಸೇವೆಯಲ್ಲಿ ತೊಡಗಿಸಿಕೊಂಡವರು. ತನ್ನ ಈ ವೃದ್ಧಾಪ್ಯದಲ್ಲಿ ಕೂಡ ಕಾಂಗ್ರೆಸ್ ಪಕ್ಷದ ಅಭಿಮಾನದಿಂದ ತನ್ನ ವೈಯಕ್ತಿಕ ಅನಾರೋಗ್ಯ ಅಂದರೆ ವಯೋಸಹಜ ಅನಾರೋಗ್ಯವನ್ನು ಕೂಡ ಕಡೆಗಣಿಸಿ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಕಾಂಗ್ರೆಸ್ ಕಾರ್ಯಕರ್ತರು ಒಗ್ಗೂಡ್ತಾ ಇದ್ದಾರೆ. ಅವರನ್ನೊಮ್ಮೆ ನನಗೆ ಕಾಣಬೇಕು ಅನ್ನುವಂಥ ಮಹಾದಾಸೆಯಿಂದ ನಮ್ಮನ್ನು ಬಂದು ಇಲ್ಲಿ ಕಂಡು ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಹಿರಿಯ ಮುಖಂಡರು ಸನ್ಮಾನ್ಯ ಶ್ರೀ ಬಿ ಜನಾರ್ದನ ಪೂಜಾರಿ ಅವರನ್ನ ತಮ್ಮೆಲ್ಲರ ಪರವಾಗಿ ನಾನು ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ನಮ್ಮ ಜಿಲ್ಲೆಯ ಕೆಪಿಸಿಸಿಯ ಉಸ್ತುವಾರಿಗಳು, ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಉಪಾಧ್ಯಕ್ಷರು, ಇತರೆ ಹಿಂದುಳಿದ ವರ್ಗಗಳ ರಾಜ್ಯಾಧ್ಯಕ್ಷರು ಸನ್ಮಾನ್ಯ ಶ್ರೀ ಮಧು ಬಂಗಾರಪ್ಪನವರು ನಮ್ಮ ಜೊತೆ ಇದ್ದಾರೆ. ಅವರನ್ನು ಕೂಡ ನಾನು ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಸನ್ಮಾನ್ಯ ಜಿ ಪರಮೇಶ್ವರ್ರವರು ಕೆಪಿಸಿಸಿ ಅಧ್ಯಕ್ಷರಾಗಿ ಕಾಂಗ್ರೆಸ್ ಪಕ್ಷವನ್ನು ಬಲಿಷ್ಠವಾಗಿ ಕಟ್ಟುವಲ್ಲಿ ಸಹಕಾರಿಯಾದವರು, ನಮ್ಮ ಪ್ರಣಾಳಿಕೆಯ ಸಮಿತಿಯ ಅಧ್ಯಕ್ಷರು, ಮಾಜಿ ಉಪಮುಖ್ಯಮಂತ್ರಿಗಳು ನಿನ್ನೆಯೇ ಬಂದು ಇಲ್ಲಿ ಪ್ರಣಾಳಿಕೆಯನ್ನು ತಯಾರು ಮಾಡುವಲ್ಲಿ ಶಕ್ತಿ ಮೀರಿ ಪ್ರಯತ್ನಿಸಿದ್ದಾರೆ. ಅವರು ಕೂಡ ನಮ್ಮ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಅವರನ್ನು ನಾನು ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. ಸನ್ಮಾನ್ಯ ಜಿ.ಸಿ. ಚಂದ್ರಶೇಖರ್ ಅವರು ಲೋಕಸಭಾ ಸದಸ್ಯರು ನಮ್ಮ ಜೊತೆ ಇದ್ದಾರೆ. ಅವರನ್ನು ಕೂಡ ನಾನು ತಮ್ಮೆಲ್ಲರ ಪರವಾಗಿ ಸ್ವಾಗತಿಸ್ತೇನೆ. ಸನ್ಮಾನ್ಯ ಶಾಸಕಾಂಗ ಪಕ್ಷದ ಉಪನಾಯಕರಾದ ಸನ್ಮಾನ್ಯ UT ಖಾದರ್ ಅವರು ನಮ್ಮ ಜೊತೆ ಇದ್ದಾರೆ. ಅವರಿಗೂ ಸ್ವಾಗತ. MLC ಮಂಜುನಾಥ್ ಭಂಡಾರಿ ಅವರಿಗೂ ಸ್ವಾಗತವನ್ನು ಕೋರ್ತೇನೆ. ಹಿರಿಯ ನಾಯಕರಾದ ಸನ್ಮಾನ್ಯ ಮಾಜಿ ಸಚಿವರೂ ಆದ ರಮನಾಥ್ ರೈ ಅವರಿಗೂ ಕೂಡ ಸ್ವಾಗತವನ್ನು ಕೋರ್ತೇನೆ. ಮಾಜಿ ಶಾಸಕರಾದ ಅಭಯ್ ಚಂದ್ರ ಜೈನ್ರವರಿಗೆ, ಸನ್ಮಾನ್ಯ JR ಲೋಬೋ, ಶಕುಂತಲಾ ಶೆಟ್ಟಿ, ಮೊಯ್ದೀನ್ ಬಾವ, ಐವನ್ ಡಿಸೋಜ, ಮಿಥುನ್ ರೈ ಅವರಿಗೂ ಕೂಡ ಸ್ವಾಗತ. ಸನ್ಮಾನ್ಯ SA ಹುಸೇನ್ ಜನರಲ್ ಸೆಕ್ರೆಟರಿ, ನಿವೇದಿತಾ ಆಳ್ವ ಜನರಲ್ ಸೆಕ್ರೆಟರಿ ಅವರಿಗೂ ಸ್ವಾಗತ. ಸೋಷಿಯಲ್ ಮೀಡಿಯಾದ ರಘುನಂದನ್ ರಾಮಣ್ಣರವರಿದ್ದಾರೆ, ಅವರಿಗೂ ಸ್ವಾಗತವನ್ನು ಕೋರ್ತೇನೆ. ರಾಜ್ಯ ಯೂತ್ ಕಾಂಗ್ರೆಸ್ನ ಅಧ್ಯಕ್ಷರಾದ ಮೊಹಮ್ಮದ್ ನಳಪಾಡ್ಲ ಅವರು ಇದ್ದಾರೆ, ಅವರಿಗೂ ಸ್ವಾಗತವನ್ನು ಕೋರ್ತೇನೆ. ಮಹಿಳಾ ಕಾಂಗ್ರೆಸ್ನ ರಾಜ್ಯಾಧ್ಯಕ್ಷೆ ನಮ್ಮ ಜೊತೆ ಇದ್ದಾರೆ, ಅವರಿಗೆ ಕೂಡ ಸ್ವಾಗತವನ್ನು ಕೋರ್ತೇನೆ. ವೇದಿಕೆಯಲ್ಲಿ ಅನೇಕ ನಮ್ಮ ರಾಜ್ಯದ ಮುಖಂಡರುಗಳು ಇಲ್ಲಿ ಆಗಮಿಸಿದ್ದಾರೆ, ಅವರನ್ನು ಕೂಡ ಸ್ವಾಗತಿಸ್ತೇನೆ. ಮಾಜಿ ರಾಜ್ಯಸಭಾ ಸದಸ್ಯರಾದ ಬಿ ಇಬ್ರಾಹಿಂ ರವರು, ಮಾಜಿ ಸಚಿವರು ಶಾಸಕರಾದ ಸನ್ಮಾನ್ಯ ಗಂಗಾಧರ ಗೌಡರವರು ಹಾಗೂ ಅನೇಕ ನಮ್ಮ ಪಕ್ಷದ ಹಿರಿಯ ಮುಖಂಡರುಗಳು ಈ ವೇದಿಕೆಯ ಮೇಲಿದ್ದಾರೆ. ಅವರೆಲ್ಲರನ್ನ ವಿನಯ್ ಕುಮಾರ್ ಸೊರಕೆ ಅವರು ನಮ್ಮ ಉಡುಪಿ ಜಿಲ್ಲೆಯ ಮಾಜಿ ಉಸ್ತುವಾರಿ ಸಚಿವರು ನಮ್ಮ ಜೊತೆ ಇದ್ದಾರೆ, ಅವರಿಗೂ ಸ್ವಾಗತ. ಇಲ್ಲಿ ಜಿಲ್ಲೆಯ ಮೂಲೆ ಮೂಲೆಗಳಿಂದ ಬಂದಂತಹ ಜಿಲ್ಲೆಯ ಎಲ್ಲ ಘಟಕದ ಅಧ್ಯಕ್ಷರು, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು, ಕೆಪಿಸಿಸಿ ಸದಸ್ಯರು, ಜಿಲ್ಲಾ ಘಟಕದ ಅಧ್ಯಕ್ಷರುಗಳು, ವಿವಿಧ ಘಟಕದ ಬ್ಲಾಕಿನ ಅಧ್ಯಕ್ಷರುಗಳು ಎಲ್ಲ ಇಲ್ಲಿ ಸೇರಿರುವಂತಹ ಕಾಂಗ್ರೆಸ್ ಪಕ್ಷದ ಹಿರಿಯ ಕಿರಿಯ ಮುಖಂಡರು, ಕಾಂಗ್ರೆಸ್ ಪಕ್ಷದ ಮೂಲೆ ಮೂಲೆಗಳಿಂದ ಬಂದಂತಹ ಎಲ್ಲ ನಮ್ಮ ಕಾಂಗ್ರೆಸ್ನ ಕಾರ್ಯಕರ್ತರನ್ನ, NSUI ರಾಜ್ಯಾಧ್ಯಕ್ಷರಾದ ಕೀರ್ತಿ ಗಣೇಶ್ರವರಿದ್ದಾರೆ, ಅವರನ್ನು ಕೂಡ ಸ್ವಾಗತಿಸ್ತೇನೆ. ತಮ್ಮೆಲ್ಲರನ್ನು ನಾನು ಮತ್ತೊಮ್ಮೆ ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸಿ ನನ್ನ ಸ್ವಾಗತ ಭಾಷಣವನ್ನು ಕೊನೆಗೊಳಿಸ್ತೇನೆ. ಎಲ್ಲರಿಗೂ ನಮಸ್ಕಾರ. ದ್ವೇಷ, ಹಿಂಸೆಗಳಾಚೆ, ಭಯ, ಸಹಾನುಭೂತಿಗಳಾಚೆ ಬಾಂಧವ್ಯದ ಅರಿವು ಪಡಿ ಮೂಡಿದಾಗ ಪರಿಪೂರ್ಣವಾಗಬಲ್ಲದು ಇಲ್ಲಿ ನೀ ಬದುಕು, ಪ್ರೀತಿಸುವುದನ್ನು ತಿಳಿ ಮತ್ತು ಬದುಕುವುದನ್ನು ಕಲಿಯಿನ್. ಕರ್ನಾಟಕ ವಿಧಾನಸಭಾ ವಿರೋಧ ಪಕ್ಷದ ಉಪನಾಯಕರು, ಮಂಗಳೂರು ಕ್ಷೇತ್ರದ ಶಾಸಕರು, ಕರ್ನಾಟಕ ಸರ್ಕಾರದ ಮಾಜಿ ಸಚಿವರು, ಪಾದರಸದ ವ್ಯಕ್ತಿತ್ವದ ಸನ್ಮಾನ್ಯ ಶ್ರೀ UT ಖಾದರ್ ಅವರಿಂದ ಪ್ರಾಸ್ತಾವಿಕ ಮಾತು. ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಏರ್ಪಡಿಸಲ್ಪಟ್ಟಂತಹ ಪ್ರಜಾಧ್ವನಿ ಯಾತ್ರೆಯ ಈ ಐತಿಹಾಸಿಕ ಜನಜಾಗೃತಿ ಕಾರ್ಯಕ್ರಮದ
ಸಮಾರಂಭದಲ್ಲಿ ಉಪಸ್ಥಿತರಿದ್ದು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿಕ್ಕಿರುವಂತಹ ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದ ಪ್ರಧಾನ ಕಾರ್ಯದರ್ಶಿಯು ಕರ್ನಾಟಕದ ಉಸ್ತುವಾರಿ ವಹಿಸಿಕೊಂಡು ರಾಜ್ಯದ ಉದ್ದಕ್ಕೂ ಕೂಡ ವಿದ್ಯುತ್ ಸಂಚಾರ ಉಂಟು ಮಾಡಿ ಇವತ್ತು ಬಹುಶಃ ಬೂತ್ ಮಟ್ಟದ ಕಾರ್ಯಕರ್ತರನ್ನು ಕೂಡ ಇವತ್ತು ಅತ್ಯಂತ ಚುರುಕುಗೊಳಿಸಲಿಕ್ಕೆ ಟೊಂಕ ಕಟ್ಟಿ ನಿಂತಹ ಅಖಿಲ ಭಾರತ ಯುವ ಕಾಂಗ್ರೆಸ್ನ ಮಾಜಿ ಯುವ ಕಾಂಗ್ರೆಸ್ ಅಧ್ಯಕ್ಷರು ನಮ್ಮೆಲ್ಲರ ಹಿರಿಯ ನಾಯಕರಂತಹ ಸನ್ಮಾನ್ಯ ರಣದೀಪ್ ಸಿಂಗ್ ಸುರ್ಜೇವಾಲ್ ರವರೇ, ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನ ವಹಿಸಿದಂತಹ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ನ ಅಧ್ಯಕ್ಷರು, ನಮ್ಮೆಲ್ಲರ ಹಿರಿಯ ನಾಯಕರು, ಕರ್ನಾಟಕ ಪ್ರದೇಶ ಕಾಂಗ್ರೆಸ್ನ ಅಧ್ಯಕ್ಷರಾಗಿ ಆಯ್ಕೆ ಆದ ನಂತರ ಪ್ರತಿಯೊಂದು ದಿನ ಮತ್ತು ಪ್ರತಿಯೊಂದು ದಿವಸವೂ ಕೂಡ ಕಾಂಗ್ರೆಸ್ ಪಕ್ಷದ ತಳಮಟ್ಟದ ಕಾರ್ಯಕರ್ತನ ಸಕ್ರಿಯಗೊಳಿಕೆ ಬೇರೆ ಬೇರೆ ಕಾರ್ಯಕ್ರಮದ ಜವಾಬ್ದಾರಿ ವಹಿಸಿಕೊಟ್ಟಂತಹ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಜಿ ಅವರೇ, ಕರ್ನಾಟಕ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು, ಸಮಾಜದ ಕಟ್ಟಕಡೆ ಜನರು ಕೂಡ ಸ್ವಾಭಿಮಾನದ ಬದುಕಬೇಕಂತ ಹೇಳಿಕೊಂಡು ಕಾಂಗ್ರೆಸ್ನ ತತ್ವ ಆದರ್ಶಕ್ಕೆ ಅನುಗುಣವಾಗಿ ಬಿ.ಆರ್. ಅಂಬೇಡ್ಕರ್ ಸಂವಿಧಾನಕ್ಕೆ ಅನುಗುಣವಾಗಿ ತನ್ನ ಅಧಿಕಾರವನ್ನು ನಡೆಸಿಕೊಂಡು ಸರ್ವರನ್ನು ಕೂಡ ಅತ್ಯಂತ ನೆಮ್ಮದಿ ಮತ್ತು ಸಂತೋಷದಿಂದ 5 ವರ್ಷ ಆಳ್ದುಕೊಟ್ಟಂತಹ ಸನ್ಮಾನ್ಯ ಸಿದ್ದರಾಮಯ್ಯ ಜಿ ಅವರೇ, ನಮ್ಮೆಲ್ಲರ ಹಿರಿಯ ನಾಯಕರು, ದಕ್ಷಿಣ ಕರ್ನಾಟಕ ಮತ್ತು ನಮ್ಮ ಕರಾವಳಿ ಪ್ರದೇಶದ ನಮ್ಗೆಲ್ಲರಿಗೂ ಕೂಡ ರಾಜ್ಯಕ್ಕೆ ಗುರುಗಳಾಗಿದ್ದುಕೊಂಡು ಇವತ್ತು ನಮ್ಮ ರಾಜ್ಯಕ್ಕೆ ವ್ಯಕ್ತಿತ್ವ ರೂಪಿಸಿಕೊಳ್ಳಲಿಕ್ಕೆ ಪ್ರಮುಖ ಕಾರಣಕರ್ತರಾಗಿರುವಂತಹ ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದ ಮಾಜಿ ಕಾರ್ಯದರ್ಶಿಗಳು, ಕೆಪಿಸಿಸಿಯ ಮಾಜಿ ಅಧ್ಯಕ್ಷರು, ಈ ಪ್ರದೇಶದ ಸಂಸದರಾಗಿ ಸಚಿವರಾಗಿ ಬಡವರ ಬಂದೆಂದು ಖ್ಯಾತಿ ಹೊಂದಂತಹ ನಮ್ಮೆಲ್ಲ ಹಿರಿಯರು ಗುರುಗಳಾಗಿರುವ ಸನ್ಮಾನ್ಯ ಜನಾರ್ದನ್ ಪೂಜಾರಿ ಅವರೇ, ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ವಿಧಾನ ಪರಿಷತ್ತಿನ ಸಭಾ ನಾಯಕರಾಗಿರುವಂತಹ ಗೌರವಾನ್ವಿತ ಹರೀಶ್ ಪ್ರಸಾದ್ ಜಿ ಅವರೇ, ನಮ್ಮೆಲ್ಲರ ಹಿರಿಯರು, ಕರ್ನಾಟಕ ಪ್ರದೇಶ ಕಾಂಗ್ರೆಸ್ನ ಮಾಜಿ ಅಧ್ಯಕ್ಷರು, ಕರ್ನಾಟಕ ರಾಜ್ಯದ ಮಾಜಿ ಉಪಮುಖ್ಯಮಂತ್ರಿಗಳು, ನಮ್ಗೆಲ್ಲರಿಗೂ ವಿಶೇಷವಾಗಿ ಬೆಂಬಲಕ್ಕೆ ನಿಂತಿರುವಂತಹ ಸನ್ಮಾನ್ಯ ಪರಮೇಶ್ವರ್ ಜಿ ಅವರೇ, ವೇದಿಕೆ ಮೇಲೆ ಉಪಸ್ಥಿತವಂತ ಗೌರವಂತ ಎಲ್ಲ ನಮ್ಮ ವಿಧಾನ ಪರಿಷತ್ ಸದಸ್ಯರಾಗಿರುವಂತಹ ಮಂಜುನಾಥ್ ಭಂಡಾರಿರವರೇ, ಜಿಲ್ಲಾ ಅಧ್ಯಕ್ಷರಾದಂತಹ ಹರೀಶ್ ಕುಮಾರ್ ಅವರೇ, ನಮ್ಮೆಲ್ಲ ಹಿರಿಯ ನಾಯಕರು, ಮಾಜಿ ಉಸ್ತುವಾರಿ ಸಚಿವರಾದ ರಮನಾಥ್ ರೈ ಅವರೇ, ಮಾಜಿ ಸಚಿವರಾದ ಅಭಿಚಂದ್ರ ಜೈನ್ ಅವರೇ, ನಮ್ಮ ಎಐಸಿಸಿ ಕಾರ್ಯದರ್ಶಿ ಅಂತ ರಾಜ್ಯಸಭಾ ಮಾಜಿ ಸದಸ್ಯರಾದ ಸೇಲಂರವರೇ, ಅದೇ ರೀತಿ ಮಾಜಿ ಸಚಿವರಾದ ವಿನಯ್ ಕುಮಾರ್ ಸೊರಕೆ ಅವರೇ, ಯುವ ಕಾಂಗ್ರೆಸ್ನ ರಾಜ್ಯ ಅಧ್ಯಕ್ಷ ಅಂತ ಮೊಹಮ್ಮದ್ ನಳಪಾಲ್ ಅವರೇ, ಮಹಿಳಾ ಕಾಂಗ್ರೆಸ್ನ ಅಧ್ಯಕ್ಷ ಅಂತ ಪುಷ್ಪಾ ಅವರೇ, ಅದೇ ರೀತಿ ಎಲ್ಲ ಮಾಜಿ ಶಾಸಕರುಗಳೇ, ಶಾಸಕ ಮಂತ್ರಿಗಳೇ ಹಾಗೂ ಮಾಜಿ ಲೋಕಸಭಾ ಮತ್ತು ಸಂಸದರೇ, ಹಿರಿಯ ಕಿರಿಯ ಎಲ್ಲ ನಮ್ಮ ನಾಯಕರೇ, ಮುಂದಿರುವ ಪಕ್ಷದ ಹಿರಿಯ ಕಿರಿಯ ನಾಯಕರೇ, ಸೋದರ ಸೋದರ ಆತ್ಮೀಯರೇ, ಪ್ರಜಾಧ್ವನಿ ಯಾತ್ರೆ ಅದೊಂದು ಯಾತ್ರೆ ಮಾತ್ರ ಅಲ್ಲ. ಪ್ರಜಾಧ್ವನಿಯಲ್ಲಿ ಇವತ್ತು ಎಲ್ಲ ನಮ್ಮ ಮುಖಂಡರು ಬಂದು ನಮ್ಮ ಜಿಲ್ಲೆಯಲ್ಲಿ ಅದ್ಭುತಪೂರ್ವ ಕಾರ್ಯಕರ್ತರಾಗಿ ಜನಜಾಗೃತಿ ಮಾಡಿದ ಕಾರ್ಯಕ್ರಮ, ಅದು ಜನಪರವಾಗಿರುವಂತಹ ಹೋರಾಟ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಜನಪರವಾಗಿರುವಂತಹ ಹೋರಾಟ ಯಾಕೆ ಅಂತ ಹೇಳಿದ್ರೆ, ಬಹುಶಃ ಇವತ್ತು ಕಳೆದ 4 ವರ್ಷಗಳಿಂದ ಕರ್ನಾಟಕದಲ್ಲಿ ತನ್ನ ಅಧಿಕಾರ ನಡೆಸುವಂತಹ ಬಿಜೆಪಿ ಸರ್ಕಾರ ಜನವಿರೋಧಿ ಸರ್ಕಾರವಾಗಿದ್ದುಕೊಂಡು ಜನರನ್ನು ಇವತ್ತು ಅತ್ಯಂತ ಸಂಕಷ್ಟಕ್ಕೊಳಪಟ್ಟು ಇವತ್ತು ಬಹುಶಃ ಯಾರಿಗೂ ಕೂಡ ನೆಮ್ಮದಿಲ್ಲದಂತ ಪರಿಸ್ಥಿತಿ ಆಗಿದೆ. ಈ ಸರ್ಕಾರವನ್ನು ಕಿತ್ತು ಬಿಸಾಡುವುದೇ ಈ ಹೋರಾಟದ ಮುಖ್ಯ ಗುರಿಯಾಗಿದೆ. ಆ ಹೋರಾಟಕ್ಕೆ ತಾವೆಲ್ಲರೂ ಕೂಡ ತನ್ನ ಬೆಂಬಲ ಇವತ್ತು ಕೊಡ್ತಾ ಇದ್ದೀರಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ತಾವು ಹಾಕುವಂತ ಪ್ರತಿಯೊಂದು ಹೆಜ್ಜೆ, ಈ ಹೋರಾಟಕ್ಕೆ ಕೊಡುವಂತ ಪ್ರತಿಯೊಂದು ಬೆಂಬಲ ಕೂಡ ಮುಂದಿನ ದಿನಗಳಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಮತ್ತೆ ಬಿ.ಆರ್. ಅಂಬೇಡ್ಕರ್ ಸಂವಿಧಾನಕ್ಕೆ ಇರುವಂತಹ ಸರ್ಕಾರ ಮಹಾತ್ಮ ಗಾಂಧೀಜಿಯ ಕನಸಿನ ಸರ್ಕಾರ ಬಂದು ನಿಲ್ತಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಆ ರೀತಿಯ ಒಂದು ಹೋರಾಟ ನಮ್ಮಿಂದ ಆಗಬೇಕಾಗ್ತದೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಎಲ್ಲ ನಮ್ಮ ನಾಯಕರು ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಜನವಿರೋಧಿ ನೀತಿಗಳು ಏನಿದೆ ಬಹಳ ಸ್ಪಷ್ಟವಾಗಿ ನಿಮ್ಗೆ ತಿಳಿಸ್ಲಿಕ್ಕಿದ್ದಾರೆ. ಬಹುಶಃ ನಮ್ಮ ಪಕ್ಷದ ರಾಯಭಾರಿಗಳು ಯಾರಂತ ಹೇಳಿದ್ರೆ, ನಮ್ಮ ಪಕ್ಷದ ರಾಯಭಾರಿಗಳು ತಾವೆಲ್ಲರೂ ಕೂಡ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಪ್ರತಿಯೊಂದು ಬೂತ್ ಮಟ್ಟದಲ್ಲಿ ಕೂಡ ನಮ್ಮ ನಾಯಕರು ಇವತ್ತು ನಿಮ್ಗೆ ಏನ್ ಹೇಳ್ತಾರ ಅದನ್ನು ಸಮರ್ಪಕವಾಗಿ ಜನರ ಮುಂದೆ ಹೇಳಿ
ಬಹುಶಃ ಬಿಜೆಪಿಯನ್ನು ಸೋಲಿಸಿ ಎಲ್ಲ ಕಾಂಗ್ರೆಸ್ನ ಅಭ್ಯರ್ಥಿಗಳನ್ನು ಅತ್ಯಧಿಕ ಬಹುಮತ ಗೆಲ್ಲಿಸಿ ಇವತ್ತು ದೊಡ್ಡ ಮಟ್ಟಕ್ಕೆ ಶಕ್ತಿ ಕೊಡುವ ಕೆಲಸ ನಿಮ್ಮೆಲ್ಲರಿಂದ ಆಗ್ಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಕಾಂಗ್ರೆಸ್ ಪಕ್ಷದ ಹೋರಾಟ, ಪ್ರಜಾಧ್ವನಿಯ ಇವತ್ತು ಹೋರಾಟ ಯಾಕೆ ಇದೆ ಅಂತ ಹೇಳಿದ್ರೆ ಅದು ನಮ್ಗೆ ಮತ್ತು ನಿಮ್ಗಾಗಿ ಅಲ್ಲ, ಭವಿಷ್ಯದ ಭಾರತಕ್ಕಾಗಿ, ಭವಿಷ್ಯದ ನಮ್ಮ ಮಕ್ಕಳಿಗಾಗಿ ಉತ್ತಮವಾದ ಸಮಾಜ ಮತ್ತು ಅಭಿವೃದ್ಧಿಯ ಕರ್ನಾಟಕ ಮತ್ತು ಬಲಿಷ್ಠವಾದ ಭಾರತ ನಿರ್ಮಾಣ ಆಗಬೇಕಾದ್ರೆ ಅದು ಕಾಂಗ್ರೆಸ್ನಿಂದ ಮಾತ್ರ ಸಾಧ್ಯ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಬಹುಶಃ ಇವತ್ತು ನಮ್ಗೆಲ್ಲರಿಗೆ ಬೇಕು, ಈ ರಾಜ್ಯದ ಈ ಪ್ರದೇಶದ ಜನರಿಗೆ ಅತಿ ಅಗತ್ಯವಾಗಿ ಬೇಕಾಗಿದ್ದು ನೆಮ್ಮದಿ ಮಾತ್ರ. ಎಲ್ಲಿ ನೆಮ್ಮದಿ ಬರಬೇಕಾದ್ರೆ ನಮಗೆ ಅದು ಸೌಹಾರ್ದತೆಯ ವಾತಾವರಣ ಇರಬೇಕು. ಸೌಹಾರ್ದ ವಾತಾವರಣ ಇರಬೇಕಾದ್ರೆ ಅದು ಎಲ್ಲರೂ ಕೂಡ ಜೋಡಿಸುವಂತ ವಾತಾವರಣ ನಿರ್ಮಾಣ ಮಾಡಬೇಕು. ಎಲ್ಲರನ್ನು ಪ್ರೀತಿಸಿ ಜೋಡಿಸುವಂತ ಏಕೈಕ ಪಕ್ಷ ಇದ್ರೆ ಅದು ಅಖಿಲ ಭಾರತ ಕಾಂಗ್ರೆಸ್ ಪಕ್ಷ ಅಂತ ನಾವು ಇವತ್ತು ಹೆಮ್ಮೆಯಿಂದ ಹೇಳುವಂತ ಅವಕಾಶ ಆಗ್ಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಆದ ಕಾರಣ ಬಹುಶಃ ಇವತ್ತು ಸೋದರತೆ ಸಮಾಜಕ್ಕಾಗಿ, ಭದ್ರತೆ ಸಮಾಜಕ್ಕಾಗಿ, ನೆಮ್ಮದಿಯ ಸಮಾಜಕ್ಕಾಗಿ ನಾವೆಲ್ಲರೂ ಕೂಡ ಮತ್ತೆ ಕಾಂಗ್ರೆಸ್ ಅಂತ ತರಲಿಕ್ಕೆ ಆಡ್ಬೇಕಾಗ್ತದೆ. ಬಿಜೆಪಿ ಕಳೆದ 4 ವರ್ಷದಲ್ಲಿ ಇವತ್ತು ಡಬಲ್ ಇಂಜಿನ್ ಸರ್ಕಾರ ಅಂತ ಹೇಳ್ತಾರೆ. ನಾನಂತಕ್ಕೆ ಹೇಳಿದ್ದೇನೆ, ಡಬಲ್ ಇಂಜಿನ್ ಸರ್ಕಾರದ ಫ್ಯೂಲ್ ಇದೆ ಅಲ್ಲ, ಅದು ಕಮ್ಯುನಲ್ ಫ್ಯೂಲ್ ಆಗಿದೆ ಅಂತ ಹೇಳಿಕ್ಕೆ ನಾನು ಇವತ್ತು ಬಯಸ್ತೇನೆ. ಡಬಲ್ ಇಂಜಿನ್ ಸರ್ಕಾರ ಯಾವ ಹೊಗೆ ಬರ್ತದೆ ಅದು ವಿಷಕಾರಿ ಹೊಗೆ ಅಂತ ಹೇಳಲಿಕ್ಕೆ ನಾವು ಇವತ್ತು ಇಚ್ಛಿಸುವಂತದ್ದು. ಡಬಲ್ ಇಂಜಿನ್ ಸರ್ಕಾರದ ಇಂಜಿನ್ ಕಟ್ಟಿದೆ, ಜನಸಾಮಾನ್ಯರ ಕಣ್ಣೀರಿನ ಮನೆ ರಕ್ತದಲ್ಲಿ ಇದನ್ನು ತೆಗೆದು ಬಿಸಾಡುವಂತ ಜವಾಬ್ದಾರಿ ಅದು ನಮ್ಗೆ ನಿಮ್ಗೆಲ್ಲರಿಗೂ ಇದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂತದ್ದು. ಅಧಿಕಾರಕ್ಕೆ ಬಂದ ನಂತರ ಜನಪರವಾಗಿ ಒಂದೇ ಒಂದು ಕಾರ್ಯಕ್ರಮ ಕೂಡ ಈ ಬಿಜೆಪಿ ಸರ್ಕಾರದ ಆಗಲಿಲ್ಲ. ಕಾಂಗ್ರೆಸ್ ಸರ್ಕಾರ ಸನ್ಮಾನ್ಯ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಕಾಂಗ್ರೆಸ್ ಕೊಟ್ಟಂತ ಹಲವಾರು ಯೋಜನೆಗಳನ್ನು ಇವತ್ತು ನಿಲ್ಲಿಸುವಂತ ಕೆಲಸ ಇವತ್ತು ಮಾಡಿದ್ದಾರೆ. ಹಸಿದ ಹೊಟ್ಟೆಯಲ್ಲಿ ಯಾರು ಕೂಡ ಕೆಲಸ ಮಾಡಬಾರ್ದು, ಹಸಿದ ಹೊಟ್ಟೆಯಲ್ಲಿ ಯಾರು ಕೂಡ ಇವತ್ತು ಕಲಿಬಾರ್ದು ಎಂಬ ಉದ್ದೇಶದಿಂದ ಇಂದಿರಾ ಕ್ಯಾಂಟೀನ್ ತಂದಿದ್ರೆ ಆ ಇಂದಿರಾ ಕ್ಯಾಂಟೀನ್ ಮುಚ್ಚುವಂತ ಸರ್ಕಾರಕ್ಕೆ ನಾವು ಮಾನವೀಯತೆ ಸರ್ಕಾರ ಅಂತ ಹೇಳಲಿಕ್ಕೆ ನಾನು ಇವತ್ತು ಸಾಧ್ಯವಿದೆ. ಕಾಂಗ್ರೆಸ್ ಸರ್ಕಾರ ಇದ್ದಾಗ 1,20,000 ರೂಪಾಯಿ ಯಾರೆಲ್ಲ ಇವತ್ತು ಇನ್ಕಮ್ ಒಳಗಡಿದೆ ಅವರೆಲ್ಲರೂ ಕೂಡ BPL ಕಾರ್ಡ್ ತಗೊಂಡು ಹೋಗಿ ಅಂತೇಳಿ 5 ನಿಮಿಷದ ಅರ್ಜಿ ತಗೊಂಡು 10 ನಿಮಿಷ ಅರ್ಜಿ ಕೊಡುವಂತ BPL ಕಾರ್ಡ್ ಕೊಡುವಂತ ಪರಿಸ್ಥಿತಿಯನ್ನು ತಾವಿತ್ತು ನಿಲ್ಲಿಸಿ ಒಬ್ಬನಿಗೆ ಒಂದು BPL ಕಾರ್ಡ್ ಕೊಡುವಂತ ಸರ್ಕಾರ ಒಂದು ಜನಸಾಮಾನ್ಯ ಸರ್ಕಾರ ಹೇಳುವಂತ ಯೋಗ್ಯತೆ ಇವತ್ತು ಹೇಳ್ಬೇಕಾಗ್ತದೆ. ಕಾಂಗ್ರೆಸ್ ಸರ್ಕಾರ ಇದ್ದಾಗ ಅಂತ್ಯ ಸಂಸ್ಕಾರಕ್ಕೆ ಅಂತ 5,000 ರೂಪಾಯಿ ಇಟ್ಟಿತ್ತು. ಯಾಕೆಂತ ಹೇಳಿದ್ರೆ ನಮ್ಮ ಸಮಾಜದ ಅತ್ಯಂತ ನಿರ್ಗತಿಕರು ಮತ್ತು ಅತ್ಯಂತ ಕಷ್ಟದಲ್ಲಿದ್ದವರು ಅವರ ಮನೆಯಲ್ಲಿ ಯಾರು ತೀರಿ ಹೋದರೆ ಆ ಅಂತ್ಯ ಸಂಸ್ಕಾರಕ್ಕಾಗಿ ಇನ್ನೊಬ್ಬನ ಬಲಿಗಾಗಿ ಕೈ ಚಾಚಬಾರ್ದು, ಆ ಬಡವನ ಅಂತ್ಯ ಸಂಸ್ಕಾರ ಅತ್ಯಂತ ಗೌರವಪೂರಿತ ಆಗ್ಬೇಕಂತ ಹೇಳಿ ಇವತ್ತು ನಾವು 5,000 ಇಟ್ಟಂತ ಯೋಜನೆಯನ್ನು ಈ ಬಿಜೆಪಿ ರದ್ದುಪಡಿಸುತ್ತಿದ್ರೆ ಇದು ಕರುಣೆ ಇದೆ ಅಂತ ಸರ್ಕಾರದ ಮೇಲಿಕ್ಕೆ ಸಾಧ್ಯವಿದೆ. ಆದ ಕಾರಣ ಕರುಣೆ ಇಲ್ಲದಂತ, ಮಾನವೀಯತೆ ಇಲ್ಲದಂತ ಒಂದು ಸರ್ಕಾರವಾಗಿ ಇವತ್ತು ನಿದ್ದೆ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಆದ ಕಾರಣ ಬಹುಶಃ ಇವತ್ತು ಜನಸಮ್ಮ ಇಲ್ಲಿ ಎಲ್ಲ ನಮ್ಮ ನಾಯಕರು ಬಹಳಷ್ಟು ತಮಗೆ ಹೇಳಲಿಕ್ಕೆ ಇರುವಂತ ಅವಕಾಶ ಆಗ್ತದೆ. ನಾನೆಲ್ಲ ನಮ್ಮ ಬೂತ್ ಮಟ್ಟದ ನಾಯಕರಿಗೆ ಕಾರ್ಯಕರ್ತ ಹೇಳಿಕೆ ಹೆಚ್ಚಿಸಿದ್ದೇನೆ. ದಯವಿಟ್ಟು ಭವಿಷ್ಯದ ಭಾರತಕ್ಕೆ ಆಲೋಚನೆ ಮಾಡಿಕೊಂಡು, ನಿಮ್ಮ ಮಕ್ಕಳ ಭವಿಷ್ಯನ ಆಲೋಚನೆ ಮಾಡಿಕೊಂಡು ಪ್ರತಿ ಬೂತ್ ಮಟ್ಟದಲ್ಲಿ ಕೂಡ ಮುಂದಿನ ಚುನಾವಣೆವರೆಗೆ ತಾವೆಲ್ಲರೂ ಕೂಡ ನಿದ್ದೆ ಮಾಡದೆ ಸರ್ವರನ್ನು ಕೂಡ ವಿಶ್ವಾಸ ಪಡೆದುಕೊಂಡು ನಾವೆಲ್ಲ ಜಾತಿ, ಎಲ್ಲ ಮತ್ತೆಲ್ಲ ವರ್ಗದವರು ಒಂದೇ ತಾಯಿಯಲ್ಲಿ ಬಾಳುವಂತ ಸಮಾಜ ನಿರ್ಮಾಣ ಮಾಡೋ ಜವಾಬ್ದಾರಿ ಅದು ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರ ಇವತ್ತು ಜವಾಬ್ದಾರಿ ಇವತ್ತು ಆಗಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಬೇರೆ ಪಕ್ಷ ಏನೇ ಅವ್ರಿಗೆ ಬಹುಶಃ ಇವತ್ತು ದ್ವೇಷ ಭಾಷಣ ಯಾವುದೇ ಭಾಷಣ ಮಾಡಬಹುದು, ನಾವು ಸೌಹಾರ್ದತೆ ಮಾತ್ರ ನಮ್ಮಂತ ಹೇಳಲಿಕ್ಕೆ ಸೌಹಾರ್ದತೆ ಮತ್ತು ಅಭಿವೃದ್ಧಿ ನಾವು ಜನತೆಗೆ ಹೇಳ್ತಾ ಇದ್ದೇವೆ. ಶಾಂತಿ ನಮ್ಮ ಕೈಯಲ್ಲಿ ಕೊಡಿ, ಅಭಿವೃದ್ಧಿ ನಿಮ್ಮ ಕಾಲಬುಡಿಕೆ ಮುಟ್ಟಿಸುವಂತ ಜವಾಬ್ದಾರಿ ಅದು ನಮ್ಮ ಜವಾಬ್ದಾರಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಮೀನುಗಾರಿಕರಿಗಾದಂಥ ಮೋಸಗಳು, ಯುವಕರಿಗಾದಂಥ ಕಡಲ್ ಕೊರತೆ ಎಲ್ಲ ಕೂಡ ನಾಯಕರನ್ನು ವಿವರಿಸಿದ್ದ ಕಾರಣ ನಾನು ದೀರ್ಘವಾಗಿ ಮಾತಾಡದೆ. ಬಹುಶಃ ಯಾರೆಲ್ಲ ಭಾಗವಹಿಸಿದ್ದೀರಾ ನಿಮ್ಗೆಲ್ಲರಿಗೂ ನನ್ನ ವಿಶೇಷವಾದ ಧನ್ಯವಾದ ಸಲ್ಲಿಸಿಕೊಂಡು ನಾವೆಲ್ಲರೂ ಕೂಡ ಜೊತೆಯಾಗಿ ಮುಂದೆ ಹೋಗುವ. ನಾವು ಮುಂದೆ ಹೋಗುವಂತ ಯಾರು ಹಿಂದೆ ಉಳಿದಿದ್ದಾರೆ ಅವನ ಕೈ ಹಿಡಿದು ಮುಂದೆ ತಗೊಂಡು ಜವಾಬ್ದಾರಿ ಹಮ್ಮಿಕೊಳ್ಳು ಹೇಳಿಕೊಳ್ತಾ 8 ಕ್ಷೇತ್ರವನ್ನು ಗೆಲ್ಲಿಸಿ ಕರ್ನಾಟಕ ರಾಜ್ಯದಲ್ಲಿ ಜಿಲ್ಲೆಯ ಗೌರವವನ್ನು ಹೆಚ್ಚಿಸುವಂತ ಕೆಲಸ ನಾವೆಲ್ಲರೂ ಕೂಡ ಮಾಡುವಂತ ಹೇಳಿಕೊಳ್ತಾ ಮತ್ತೊಮ್ಮೆ ಜಿಲ್ಲಾ ಅಧ್ಯಕ್ಷರಿಗೂ ಇದನ್ನು ಸಂಘಟನೆ ಮಾಡಿದ ಪ್ರತಿಯೊಬ್ಬರಿಗೂ ಕೂಡ ನನ್ನ ಪ್ರೀತಿಪೂರ್ವಕ ಅಭಿನಂದನೆ ಸಲ್ಲಿಸಿ ಎಲ್ಲ ಹಿರಿಯರಿಗೆ ನಾನು ಸ್ವಾಗತಿಸಿ ಅವರ ಆಶೀರ್ವಾದ ಬೇಡಿಕೊಂಡು ವಂದಿಸ್ತೇನೆ. ನಮಸ್ಕಾರ, ಜೈ ಹಿಂದ್. ಈ ಕಾರ್ಯಕ್ರಮದ ಮೂಲ ಬಿಂದು ಉದ್ಘಾಟನಾ ಕಾರ್ಯಕ್ರಮ. ಅಖಿಲ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಪ್ರಧಾನ ಕಾರ್ಯದರ್ಶಿಗಳು
ಕರ್ನಾಟಕದ ಉಸ್ತುವಾರಿಗಳು ಆದಂತಹ ಸನ್ಮಾನ್ಯ ಶ್ರೀ ರಣದೀಪ್ ಸಿಂಗ್ ಸುರ್ಜಿವಾಲಾ ಈಗ ಕರಾವಳಿಯ ಕಲ್ಪವೃಕ್ಷದ ಗೊನೆಯನ್ನ ಹಿಂಗಾರವನ್ನ ಅರಳಿಸುವುದರ ಮೂಲಕ ಈ ಒಂದು ಮಹತ್ತರವಾದಂತಹ ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರಜಾಧ್ವನಿ ಯಾತ್ರೆಯ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಲಿಕ್ಕಿದ್ದಾರೆ. ಬಂಧುಗಳೇ, ಪ್ರಜಾಧ್ವನಿ ಯಾತ್ರೆ ಕರ್ನಾಟಕದ ಬೆಳಗಾವಿಯಲ್ಲಿ ಆರಂಭ ಆಗಿ ಇವತ್ತು 17 ಜಿಲ್ಲೆಗಳನ್ನು ದಾಟಿ ಇವತ್ತು ನಮ್ಮಲ್ಲಿಗೆ ಬಂದಿದೆ. ಬಂಧುಗಳೇ, ಬೆಳಗಾವಿಯಲ್ಲಿ ಆರಂಭವಾದಂಥ ಸನ್ಮಾನ 1924ರಲ್ಲಿ ಪೂಜ್ಯ ಮಹಾತ್ಮ ಗಾಂಧೀಜಿಯವರು ಯಾವ ವೀರ ಸೌಧದಲ್ಲಿ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆಯನ್ನು ವಹಿಸಿದ್ರ ಆ ಸ್ಮಾರಕದ ನೆನಪಿಗಾಗಿ ಇವತ್ತು ಬೆಳಗಾವಿಯಲ್ಲಿ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಲಾಗಿದೆ. ಈ ರಾಜ್ಯದಾದ್ಯಂತ 21 ಜಿಲ್ಲೆಗಳಲ್ಲಿ ಸಂಚರಿಸಿ ಇವತ್ತು ಅಂದು ಬ್ರಿಟಿಷರು ಪೂಜ್ಯ ಮಹಾತ್ಮ ಗಾಂಧೀಜಿಯವರ ನೇತೃತ್ವದಲ್ಲಿ ಬ್ರಿಟಿಷರ ವಿರುದ್ಧ ಈ ದೇಶದ ಬಿಡುಗಡೆಗೆ ಚಳವಳಿಯನ್ನು ನಡೆಸಿದರು. ಇಂದು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಗೌರವಾನ್ವಿತ ಅಧ್ಯಕ್ಷರು, ವಿರೋಧ ಪಕ್ಷದ ನಾಯಕರು, ಎಲ್ಲ ನಾಯಕರುಗಳ ಇವತ್ತು ನೇತೃತ್ವದಲ್ಲಿ ಕರ್ನಾಟಕದ ಭ್ರಷ್ಟ ಬಿಜೆಪಿ ಸರ್ಕಾರವನ್ನು ಕಿತ್ತೊಗೆಯಲು, ಜನಸಾಮಾನ್ಯರಿಗೆ ನೆಮ್ಮದಿಯ ಜೀವನವನ್ನು ನಡೆಸಲು ಪ್ರಜಾಧ್ವನಿ ಯಾತ್ರೆಯನ್ನು ಇವತ್ತು ಕೈಗೊಳ್ತಾ ಇದ್ದಾರೆ. ಆದರಣೀಯ ಬಂಧುಗಳೇ, ಉದ್ಘಾಟನೆಯನ್ನು ನೆರವೇರಿಸಿದ ಗೌರವಾನ್ವಿತ ರಣದೀಪ್ ಸಿಂಗ್ ಸುರ್ಜಿವಾಲಾ ಈಗ ನಮ್ಮೊಂದಿಗೆ ಉದ್ಘಾಟನಾ ಮಾತಿಗಾಗಿ. No need. Better that. Why should we block the whole stage? आदर के योग्य श्री जनार्दन पुजारी जी, प्रदेश कांग्रेस कमेटी के ओजस्वी अध्यक्ष डीके शिव कुमार जी, पूर्व मुख्यमंत्री जिनके अंदर तजर्बा भी है, युवा तरुणाई भी है, Siddaramaiah Sahab, I was talking about you, that you have experience and youth both. That's why they are. सिद्धारमैया साहब, परिषद में विपक्ष के नेता बीके हरिप्रसाद जी, रोजी जॉन जी, जेडी सीलम साहब, आदरणीय डॉक्टर परमेश्वर जी, जीसी चंद्रशेखर जी, यूटी कादर जी, विनय सोरके जी, रामनाथ राय साहब, हमारे साथी मधु बंगारप्पा जी, हरीश कुमार जी, अभय चंद्र जैन जी, मंजूनाथ भंडारी जी, मोइनुद्दीन बाबा साहब, आइवन डिसूजा जी, जीआर लोबो जी, मिथुन रॉय जी, श्रीमती शकुंतला शेट्टी जी, प्रोफेसर राधा कृष्ण जी, आदरणीय मंच, मेरे सामने बैठे सम्मान के योग्य मातृशक्ति, बुजुर्गों, नौजवान साथियों, दोस्तों, आप बहुत देर से बैठे, तो सबसे पहले तो मंगला देवी की इस ऐतिहासिक धरती पर धर्मस्थल मजुनाथेश्वरा पर बप्पा नादू दुर्गा परमेश्वरी जी की धरती पर, सैयद मदनी जी की दरगाह पर, मिला ग्रेस की चर्च पर आप सब जो आए हैं, मैं हाथ जोड़कर आप सबका अभिनंदन वंदन करता हूं। आज मैंगलोर में एक नया इतिहास रचा जाएगा। आज की तारीख और इतिहास याद रहे। मैं ये इसलिए कह रहा हूं कि डीके शिव कुमार जी, सिद्धारमैया साहब, हमारे सब नेतागण यहां बैठे, पूरा का पूरा कोस्टल रीजन
जो हिंदुस्तान का सबसे बेहतरीन इलाका है, इसकी तरक्की और विकास के लिए आज एक 11 पॉइंट चार्टर, विकास का एक नया आईना लेकर कांग्रेस पार्टी के नेता आपके बीच में आए और आज उसका अनावरण करेंगे। साथियों, दोस्तों, उसकी चर्चा आप लोग करेंगे। मैं आपसे चंद बातें करूंगा। भारतीय जनता पार्टी ने पूरे के पूरे कोस्टल इलाके को कई वर्षों से करप्शन, कमीशन और कम्युनलिज्म की फैक्ट्री बनाने का षड्यंत्र किया। आज इसका जवाब देने का समय आ गया है, क्योंकि ये वो इलाका है, ये वो क्षेत्र है कर्नाटक का, जिसने हमेशा स्वतंत्रता संग्राम से आज तक भारतीय राष्ट्रीय कांग्रेस और संविधान के सिद्धांतों पर जो चले। आज पूरे देश में धर्म और नीति की जंग हो रही है, धर्म और नीति की लड़ाई हो रही है। आज की मोदी सरकार ने, आज की बोम्मई सरकार ने देश और प्रदेश के लोगों पर हमला बोल रखा है। और यह लड़ाई नई नहीं है, यह लड़ाई आज की नहीं है, यह लड़ाई सदियों से चलती आई। यह लड़ाई भगवान श्री कृष्ण और कंस में भी हुई, यह लड़ाई कौरवों और पांडवों में भी हुई, यह लड़ाई रावण और राम में भी हुई, और यह लड़ाई गांधी और गॉडसे की विचारधारा में भी हुई। मेरा धर्म, मेरी नीति, मेरा कर्तव्य, मेरा रास्ता, और आप सबका धर्म, आप सबका कर्तव्य, आपकी नीति, आपका रास्ता, चाहे हम किसी भी भगवान को माने, वो इंसानियत का है। क्योंकि हिंदुस्तान का सनातन धर्म जो है, उसका आधार क्या है? उसका आधार दो शब्द हैं, वसुधैव कुटुंबकम, यानी पूरी दुनिया मेरा परिवार है। जिस देश की बेसिक फिलॉसफी, जिस भारत की मुख्य विचारधारा वसुधैव कुटुंबकम हो, पूरी दुनिया मेरा परिवार है, वो देश धर्म और जात के आधार पर भेदभाव कैसे कर सकता है और उसकी सरकार इसे पनपने कैसे दे सकती है? सवाल सीधा है दोस्तों। और मैं तो कुरुक्षेत्र कैथल की धरती से आता हूं, जहां श्रीमद् भगवत गीता का काव्य रचा गया। उस धरती पर श्रीमद् भगवत गीता की गूंज एक एक कोने में सुनती। और श्रीमद् भगवत गीता से पहले हमने तुलसीदास जी को भी पढ़ा। तुलसीदास जी की राम राज्य की परिकल्पना क्या थी? मैं आज आपको 2 लाइनों में तुलसीदास जी की वो बताना चाहूंगा। वो कहते थे, सब नर करहीं परस्पर प्रीति, चली सब धर्म निरत श्रुति नीति। यानी सब मनुष्य जहां प्रेम करते हों और अपने अपने धर्म की अनुपालना करते हों, उसी राज्य को, उसी देश को राम राज्य कहते हैं। क्योंकि राम राज्य केवल भगवान श्री राम का नाम नहीं, तुलसीदास जी के मुताबिक जहां सब धर्म के लोग अपने अपने धर्म की अनुपालना करें, उसी को एक आइडियल नेशन, एक राम राज्य की परिकल्पना से कहा जाता है। और भगवान श्री कृष्ण श्रीमद् भगवत गीता, जिसका नाम लेकर ये भाजपाई बार बार, आज शायद डीके शिव कुमार जी और सिद्धारमैया साहब एक शब्द का इस्तेमाल कर रहे थे उडुपी में, हिंदुत्व। यह हिंदुत्व नाम का शब्द हिंदुस्तान के न उपनिषदों में है, न वेदों में है, न गीता में है। यह आरएसएस के हेडक्वार्टर नागपुर में होगा। ऐसा कोई शब्द नहीं, क्योंकि भगवान श्री कृष्ण ने क्या कहा? ये वो अज्ञानी और मूर्ख हैं
जिनको धर्म की, नीति की, कर्तव्य की परिकल्पना मालूम नहीं। और आज इसलिए श्रीमद् भगवत गीता के 18वें अध्याय के 66वें श्लोक की एक लाइन मैं आपको पढ़कर बताऊंगा। भगवान कृष्ण ने कहा, सर्वधर्म परिवर्ज्य मामेकम शरणम वज्र, यानी धर्म का त्याग कर कर्तव्य में समा जाओ। इंसान की हत्या करोगे, मां बाप की इज्जत नहीं करोगे, समाज में नफरत फैलाओगे, अफरा तफरी फैलाओगे, तोड़ फोड़ करोगे और कहोगे कि हम इस देश के सनातन धर्म के अनुयायी हैं, इनसे बड़े धोखेबाज कोई हो नहीं सकते। और ये भगवान कृष्ण कह रहे हैं कि धर्म का भी त्याग करो, कर्तव्य धर्म से बड़ा है, नीति धर्म से बड़ी है। उस कर्तव्य का एहसास जब करोगे तो उस खुदा को, परमेश्वर को अपने आप पा जाओगे। और एक लाइन और आज श्रीमद् भगवत गीता की आपको कहने को मन चाहता है। भगवान कृष्ण ने क्या कहा था? भगवत गीता के 7वें अध्याय का अगर 21वां श्लोक आप पढ़ें तो उसकी 2 लाइन मैं आपको बताता हूं। भगवान कृष्ण ने कहा, यो यो या तनु भक्त श्रद्धर या चिरतु मिच्छति तस्य तपांचला श्रद्धाम तामेव विदधाम्यहम्, यानी आप चाहे मन से किसी भगवान की पूजा करें। भगवान श्री कृष्ण कहते हैं आप किसी भी भगवान की पूजा करें, ईसा मसीह जी की करें, अल्लाह की करें। गीता में यह भी कहा है कि आप भगवान श्री राम की करें, शिव जी की करें, आप किसी भगवान की पूजा करें, मैं भक्त को उसी पूजा की शक्ति दूंगा। तो जिस देश में श्रीमद् भगवत गीता जैसे काव्य में यह कहा गया हो स्वयं भगवान श्री कृष्ण द्वारा कि आप अपने अपने भगवान की पूजा करें, और उसी को ताकत देना ही मानवता का एक अंग है, वो देश बंटवारे और नफरत में कैसे बांटा जा सकता है। इसलिए भारत के असली अनुयायी मेरे सामने भी बैठे हैं और इस मंच पर भी बैठे हैं। ये है उनके धर्म, उनके नीति, उनके कर्तव्य के बोध और हम में अंतर। और साथियों, एक पुराना शायद कहीं कहा है, उनकी नीति ही अहंकार है। आपने कभी मोदी जी को देखा है? ऐसे बाजू करेंगे, फिर कहेंगे 2 करोड़ रोजगार सबको दूंगा, ना खाऊंगा ना खाने दूंगा, 15-15 लाख दूंगा, 100 स्मार्ट सिटीज दूंगा। अरे भैया, मैंगलोर को ही बना देते स्मार्ट सिटी। कब से लगे हैं बनाओ बनाओ बनाओ, आज तक तो बना नहीं। बाकी कौन सी स्मार्ट सिटी आप बनाएंगे? बुलेट ट्रेन लेकर आऊंगा, क्योंकि उनकी पूरी नीति, वो बसवराज बोम्मई हो या फिर वो नरेंद्र मोदी हो, उनका पूरा चरित्र अहंकार पर है। भाजपा और आरएसएस, उनकी नीति, उनका रास्ता, उनकी दृष्टि, उनकी सोच, उनका धर्म अहंकार है। और दोस्तों, ये कहा है हमारी संस्कृति में कि नमन्ति फलानि वृक्षाणि नमन्ति गुणिनो जना, शुष्क वृक्षास्य मूर्खास्य न नमन्ते कदाचने, यानी फल वाले वृक्ष झुक जाते हैं, गुण वाले व्यक्ति झुक जाते हैं, सूखा पेड़ और मूर्ख व्यक्ति कभी नहीं झुकते। ऐसे मूर्खों से देश और प्रदेश का पाला पड़ गया है। और मैं मेरी बात खत्म करने से पहले आपको एक ही बात कहूंगा, आज जब आप वापस जाएं तो अपने अपने गांव, अपने अपने वार्ड के अंदर एक बात जरूर पूछें, कांग्रेस और भाजपा में अंतर क्या है? कांग्रेस क्यों, भारतीय जनता पार्टी क्यों नहीं? इस बात का सवाल और जवाब तो आपको जरूर पूछना चाहिए।
हमसे भी पूछना चाहिए, बीजेपी के लोगों से भी पूछना चाहिए, क्योंकि कांग्रेस हमेशा महंगाई की बात करेगी, वो हिंदू मुसलमान की बात करेंगे। मैं आज आपसे पूछता हूं, 400 का गैस सिलेंडर 1100 का हो गया ना, हुआ कि नहीं हुआ साहब? तो वो तो मुसलमान भी खरीदेगा, हिंदू भी खरीदेगा, ईसाई भी खरीदेगा। आइवन डिसूजा